ಓಂ ಶಾಂತಿ. ಇವತ್ತಿನ ಈ ಅವ್ಯಕ್ತ ಮುರಳಿಯ ವಿಚಾರ ಸಾಗರ ಮಂಥನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮಗೆಲ್ಲರಿಗೂ ಕೂಡ ರಕ್ಷಾಬಂಧನ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಮೊದಲು ರಕ್ಷಾಬಂಧನ ಬರುತ್ತೆ, ಆಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತದೆ. ಅಂದರೆ ಮಾನಸಿಕವಾಗಿ ನಾವು ಸಂಪೂರ್ಣವಾಗಿ ಈ ಪ್ರಪಂಚದಿಂದ ಮನಸ್ಸನ್ನ ತೆಗೆದು ಮನಸ್ಸು ಸಹಿತ ಆತ್ಮವನ್ನ ಶುದ್ಧ ಮಾಡುವಂತ ಕಾಯಕ ಅಥವಾ ಒಂದು ಕರ್ಮ, ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ ಆತ್ಮ ಸಹಿತ ಅದರ ಸರ್ವ ಕರ್ಮೇಂದ್ರಿಯಗಳು ವಿಕರ್ಮನೂ ಕೂಡ ಶುದ್ಧವಾಗೋದ್ರ ಜೊತೆಗೆ ಪಂಚತತ್ವಗಳು ಕೂಡ ಪರಿಶುದ್ಧವಾಗ್ತದೆ. ಅದಕ್ಕಾಗಿ ರಕ್ಷಾಬಂಧನವನ್ನ ಪಾವನ ಪರ್ವ ಅಂತ ಕರೆಯಲಾಗ್ತದೆ. ಭಗವಂತನ ಜೊತೆಯ ಯೋಗ ಮತ್ತು ಸಂಬಂಧದಿಂದ ನಾನು ಸಹಿತ ವಿಶ್ವವನ್ನೂ ಕೂಡ ನಾನು ಪಾವನ ಮಾಡಲಿಕ್ಕೆ ನಿಮಿತ್ತನಾಗಬಹುದು. ಆ ಶಿಕ್ಷಣವನ್ನ ಭಗವಂತ ನಮ್ಗೆ ತಿಳಿಸ್ತಾ ಇದ್ದಾರೆ. ಆ ಒಂದು ಕರ್ಮಕ್ಕೆ ಭಗವಂತನಿಗೆ ಯಾರು ಸಹಯೋಗಿಗಳು ಆಗ್ತಾರೋ ಅದರ ಫಲ ಸತ್ಯುಗದಲ್ಲಿ ಶ್ರೀಕೃಷ್ಣ ಸತ್ಯುಗದ ಮೊದಲನೇ ರಾಜಕುಮಾರನಾಗಿ ಅವನಿಗೆ ಪ್ರಾರಬ್ಧ ಸ್ವರೂಪವಾಗಿ ಆತ್ಮಿಕ ಮತ್ತು ಶಾರೀರಿಕ ಎರಡೂ ರೀತಿಯ ಒಂದು ಸುಖ ಹೇಳುವಂಥದ್ದು ಆತ್ಮನಿಗೆ ಸಿಗತ್ತೆ. ಹಾಗಿದ್ರೆ ನಾವು ಯಾವ ರೀತಿ ವರ್ತಮಾನ ಸಮಯದಲ್ಲಿ ಭಗವಂತನ ಜೊತೆಗೆ ಸಂಬಂಧವನ್ನ ಇಡಬೇಕು, ಸೇವೆಯನ್ನು ಯಾವ ರೀತಿ ಮಾಡಬೇಕು ಹೇಳುವಂತ ವಿಷಯವನ್ನ ಸಮಯದ ಅನುಸಾರ ಭಗವಂತ ನಮ್ಗೆ ತಿಳಿಸ್ತಾ ಇದ್ದಾರೆ. ಆದರೂ ಪ್ರತಿಯೊಂದು ಮುರಳಿಯಲ್ಲೂ ಕೂಡ ಭಗವಂತನ ಹತ್ತಿರದಲ್ಲಿ ಹೋಗುವಂತ ಒಂದು ವಿಧಿವಿಧಾನವನ್ನ, ರಾಜಯೋಗವನ್ನ ಸರಳ ಸಹಜ ಮಾಡುವಂತ ಒಂದು ಶಿಕ್ಷಣವನ್ನ ಭಗವಂತ ನಮ್ಗೆ ತಿಳಿಸಿಕೊಡ್ತಾರೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಸೇವಾ ಕೇಂದ್ರಗಳಲ್ಲಿ ರಕ್ಷಾಬಂಧನವನ್ನ ಮಾಡಿಕೊಂಡಿರಬಹುದು. ಅದಿಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಮಾನಸಿಕವಾಗಿ ಭಗವಂತನ ಜೊತೆಗೆ ಸೂಕ್ಷ್ಮವಾದಂತಹ ಸದಾಕಾಲದ ರಾಜಯೋಗದ ಬಂಧನವನ್ನ ಮಾಡಿಕೊಳ್ಳುವಂಥದ್ದು. ಹೇಗೆ ಒಂದು ಮಹಿಳೆ ಮಾನಸಿಕವಾಗಿ ವಿವಾಹ ಬಂಧನದಲ್ಲಿ ಪತಿಯ ಜೊತೆಗೆ ಸಂಬಂಧವನ್ನ ಇಟ್ಕೊಳ್ತಾರೋ, ಹಾಗೆ ಇಲ್ಲೂ ಕೂಡ ನಾವು ಮಾನಸಿಕವಾಗಿ ಭಗವಂತನ ಜೊತೆಗೆ ಸಂಬಂಧವನ್ನ ಇಟ್ಕೊಳ್ಬೇಕಾಗ್ತದೆ. ಈ ಮುರಳಿ 12/3/1988. ವರ್ತಮಾನ ಸಮಯದಲ್ಲಿ ಭಗವಂತ ನಮ್ಮನ್ನ ತನ್ನ ಸಮಾನ ನೋಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮಕ್ಕಳೇ ಬಾಪ್ ಸಮಾನಾಗಿ ಅಂತ ಪದೇ ಪದೇ ರೀಸೆಂಟ್ ಮುರಳಿಗಳಲ್ಲಿ ಈ ಮಾತನ್ನ ಬಾಬಾ ಹೇಳ್ತಾ ಇದ್ದಾರೆ. ಸಮಾನ ಸಂಬಂಧ ಅಂತಂದ್ರೆ ಸ್ನೇಹಿತನ ಸಂಬಂಧ. ಈ ಮುರಳಿಯಲ್ಲೂ ಕೂಡ ಆ ಸ್ನೇಹಿತನ ಸಂಬಂಧದ ಬಗ್ಗೆನೆ ವರ್ಣನೆಯನ್ನ ಬಾಬಾ ಮಾಡಿದ್ದಾರೆ. ಹಾಗಿದ್ರೆ ಯಾರು ಸ್ನೇಹಿತರಾಗ್ಲಿಕ್ಕೆ ಸಾಧ್ಯ? ಸ್ನೇಹಿತರಲ್ಲೂ ಎಷ್ಟು ವಿಧ ಅಂತ ಬಾಬಾ ಹೇಳ್ತಾರೆ. 3 ರೀತಿಯ ಸ್ನೇಹಿತರು, 3 ರೀತಿಯ ಸ್ನೇಹ ಮತ್ತು ಹೃದಯವಂತ ಸ್ನೇಹಿ ಮಕ್ಕಳ ವಿಶೇಷತೆಗಳು. ಅಂದ್ರೆ 850 ಕೋಟಿ ಆತ್ಮಗಳಲ್ಲಿ
ಕೆಲವು ಮಕ್ಕಳು ಮಾತ್ರ ಭಗವಂತನನ್ನ ಯಥಾರ್ಥವಾಗಿ ತಂದೆ ಅಂತ ಒಪ್ಕೊಳ್ತಾರೆ. ಅಂದ್ರೆ ಅಂತಿಮ ಸಮಯದಲ್ಲಿ ಆ ಲೆಕ್ಕಾಚಾರ 33 ಕೋಟಿಗೆ ಬರಬಹುದು. ಆ 33 ಕೋಟಿಯಲ್ಲಿ ಇರುವಂತವರೆಲ್ಲರೂ ಕೂಡ ತಂದೆಯನ್ನ ಸ್ನೇಹಿತರ ರೂಪದಲ್ಲಿ ಏನ್ ಮಾಡೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ. ತಂದೆಯ ರೂಪದಲ್ಲೋ, ಶಿಕ್ಷಕನ ರೂಪದಲ್ಲೋ, ಆರೋಗ್ಯ ಸರಿ ಇಲ್ಲದಿದ್ದಾಗ ಡಾಕ್ಟರ್ ರೂಪದಲ್ಲೋ, ಸ್ಥೂಲವಾದಂತ ಸಾಧನದ ಇಚ್ಛೆಯನ್ನ ಪೂರ್ಣ ಮಾಡ್ಕೊಳ್ಳೋದಲ್ಲೋ ತಮ್ಮ ತಮ್ಮ ಕಾರ್ಯ ಸಾಧುತನ ಅಂತ ಹೇಳ್ತಾರೆ. ಕಷ್ಟ ಬಂದಾಗ ಆ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಮಾತ್ರ ಭಕ್ತಿ ಮಾರ್ಗದ ರೂಪದಲ್ಲಿ ಬೇಡುವಂತ ಕಾರ್ಯವನ್ನ ಮಾಡಿ ಅದರಲ್ಲಿ ಸಂತೃಪ್ತವಾಗ್ತಾರೆ. ಆದರೆ ಸ್ನೇಹಿತ ರೂಪದಲ್ಲಿ ಇರುವಂತವರು ತುಂಬಾ ಕಡಿಮೆ ಆತ್ಮಗಳು. ಅಂದ್ರೆ ತಂದೆಯ ಸಮಾನರಾಗಬೇಕು, ತಂದೆಯ ಸಮಾನ ಸಂಕಲ್ಪ, ಯೋಚನೆ, ಯೋಜನೆ, ಚಿಂತನೆ, ಕಾಯಕ, ಕರ್ಮ, ಪುರುಷಾರ್ಥ, ಸೇವೆ, ಅದು ತಂದೆ ಸಮಾನರಾಗಬೇಕು. ಅದಕ್ಕಿಂತ ಮುಖ್ಯವಾಗಿ ತಂದೆಯಿಂದನೇ ಎಲ್ಲ ಕರ್ಮವನ್ನ ಮಾಡಿಸಬೇಕು. ಅಂಥವರಿಗೆ ತಂದೆಯ ಸಮಾನ ಅಂತ ಹೇಳ್ತಾರೆ. ಇವತ್ತು ಬಾಬಾ ಹೇಳ್ತಾರೆ, ಇವತ್ತು ಬಾಬ್ದಾದಾರವರು ತನ್ನ ಸ್ನೇಹಿ, ಸಹಯೋಗಿ, ಶಕ್ತಿಶಾಲಿ ಈ ಮೂರೂ ವಿಶೇಷತೆಗಳಿಂದ ಸಂಪನ್ನರಾಗಿರುವಂತ ಮಕ್ಕಳನ್ನು ನೋಡ್ತಾ ಇದ್ದಾರಂತೆ. ಪ್ರಪಂಚದಲ್ಲಿರುವಂತ ಎಲ್ಲ ಆತ್ಮಗಳು ಭಗವಂತನ ಮಕ್ಕಳೇ. ಅದು ಮನುಷ್ಯಾತ್ಮರೇ ಇರಬಹುದು, ಪ್ರಾಣಿ ಪಕ್ಷಿಗಳ ಆತ್ಮಗಳಿರ್ಬೋದು, ಜೀವ ಜಂತುಗಳ ಆತ್ಮಗಳಿರ್ಬೋದು. ಆದರೆ ಭಗವಂತನನ್ನ ಯಥಾರ್ಥವಾಗಿ ತಿಳಿದು ತಂದೆಯಿಂದ ಒಪ್ಪಿಕೊಂಡು ಅವನ ಅಧಿಕಾರವನ್ನ, ಆಸ್ತಿಯನ್ನ ಅನುಭವ ಮಾಡ್ತಾ ಇರುವಂತಹ ಮಕ್ಕಳು. ಇಂಥ ಮಕ್ಕಳಂತೆ ಬಾಬಾ ಹೇಳ್ತಾರೆ, ತನ್ನ ಸ್ನೇಹಿ ಮಕ್ಕಳು. ತನ್ನ ಸ್ನೇಹಿ, ಇದು ತುಂಬಾ ಸುಂದರವಾದಂಥ ಮಾತು. ತನ್ನ ಸ್ನೇಹಿ ಅಂತಂದ್ರೆ ಏನು? ನಾವು ನಮ್ಮ ಕೆಲಸಕ್ಕೆ ತಕ್ಕ ಹಾಗೆ ಭಗವಂತ ಫ್ರೆಂಡ್ ಅಂತ ಹೇಳಿಬಿಡಬಹುದು. ಆದರೆ ನಮ್ಮ ವಿಶೇಷತೆಯನ್ನು ನೋಡ್ಬಿಟ್ಟು ತಂದೆ ನಮ್ಮನ್ನ ಸ್ನೇಹಿತ ಅಂತ ಒಪ್ಕೊಳ್ಬೇಕಾಗ್ತದೆ. ನಾವು ತಂದೆಯನ್ನು ಒಪ್ಕೊಳ್ಳುವಂಥದ್ದಲ್ಲ. ಅದಕ್ಕೆ ತಕ್ಕ ಹಾಗೆ ಜನ್ಮ, ಪಾಲನೆ, ಪೋಷಣೆ, ಶಕ್ತಿ, ಸಹಯೋಗ ಕೊಡಬೇಕು. ಅದಕ್ಕೆ ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ, ನಾನು ನಿಮ್ಮನ್ನ ಸ್ನೇಹಿತ ಅಂತ ಯಾವಾಗ ಒಪ್ಕೊಳ್ತೇನೆ ಅಂತಂದ್ರೆ, ನೀವು ದಿನದಿಂದ ದಿನಕ್ಕೆ ನೀವು ಎಷ್ಟು ಈಶ್ವರನಿಗೆ ಸಹಯೋಗ ಕೊಡ್ತೀರೋ, ಈಶ್ವರಿಯ ಕಾರ್ಯದಲ್ಲಿ, ನಿಮ್ಮ ವೈಯಕ್ತಿಕ ಸ್ವಾರ್ಥದ ಕಾರ್ಯದಲ್ಲೆಲ್ಲ, ವೈಯಕ್ತಿಕ ಸಂಬಂಧ, ಸಂಸಾರ, ದೇಶಕ್ಕೋಸ್ಕರ ಅಲ್ಲ, ಈಶ್ವರಿಯ ವಿಶ್ವ ಕಲ್ಯಾಣದ ಬೇಹದ್ದಿನ ಕಾರ್ಯದಲ್ಲಿ ಸಮಯದ ಅನುಸಾರ ಭಗವಂತ ಏನು ಹೇಳ್ತಾರೋ ಅದಕ್ಕೆ ತಕ್ಕ ಹಾಗೆ ನೀವು ಭಗವಂತನಿಗೆ ಎಷ್ಟು ಸಹಯೋಗವನ್ನ ಕೊಡ್ತಾ ಹೋಗ್ತಿರೋ, ಸಹಯೋಗ ಕೊಡುವಂತ ಸಂಕಲ್ಪವನ್ನ ಮಾಡ್ತಿರೋ, ಸಮಯವನ್ನ ಕೊಡ್ತಿರೋ, ಮನಸ್ಸನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಿರೋ, ಆ ಕಾಯಕಕ್ಕೆ, ಕರ್ಮಕ್ಕೆ ತಕ್ಕ ಹಾಗೆ ನಿಮ್ಮನ್ನ ಯೋಗ್ಯರನ್ನಾಗಿ ಮಾಡುವಂತ ಜವಾಬ್ದಾರಿ, ಕೆಲಸ, ಕರ್ಮ ನನ್ನದಾಗ್ತದೆ. ನಿಮ್ಮ ಮೂಲಕ ನಾನು ಅದನ್ನು ಮಾಡಬೇಕಾದಂತ ಅನಿವಾರ್ಯತೆ ಇದ್ದಾಗ ಅದಕ್ಕೆ ಬೇಕಾಗಿರುವಂತ ಮಕ್ಕಳೇ ಶಕ್ತಿಯನ್ನು ಕೂಡ ನಾನು ನಿಮಗೆ ತುಂಬಬೇಕಾಗ್ತದೆ. ನಿಮ್ಮ ವೈಯಕ್ತಿಕ ಇಚ್ಛೆಗಳಿಗೆ ನಾನು ಶಕ್ತಿಯನ್ನು ತುಂಬಿಟ್ಟು ನಿಮ್ಮ ಕಾರ್ಯವನ್ನ ಮಾಡಿಕೊಡುವಂಥದ್ದು ಬೇರೆ ವಿಷಯ. ಆದರೆ ನನ್ನ ಕಾರ್ಯಕ್ಕೆ ಬಾಬಾ ಈಗ ನಾನು ಸಮಯವನ್ನ ಕೊಟ್ಟಿದ್ದೇನೆ, ಇಂದ್ರಿಯವನ್ನ ಕೊಟ್ಟಿದ್ದೇನೆ, ನಿನಗೆ ಬೇಕಾದಂತ ರೀತಿಯಲ್ಲಿ ನೀನು ಉಪಯೋಗ ಮಾಡಿಕೋ ಅಂತ ಸಂಪೂರ್ಣ ಸಮರ್ಪಣೆ ಆದಾಗ ಅದಕ್ಕೆ ತಕ್ಕಾಗಿ ಭಗವಂತ ಏನ್ ಮಾಡ್ತಾರೆ, ಶಕ್ತಿಯನ್ನ ಕೊಡ್ತಾರೆ. ಕೆಲವೊಂದ್ಸಲ ನಾವ್ ಹೇಳ್ತೀವಿ, ಅಣ್ಣಾರೆ 50 ಜನ ಮನೆಗೆ ಬಂದು ಕೂಡ ಅಡಿಗೆ ಮಾಡಿದಾಗ ಸುಸ್ತಾಗ್ಲಿಲ್ಲ ಅಂತ. ಅದಕ್ಕೆ ನಾವು ಬಾಬನಿಗೆ ಹೇಳಿರ್ತೀವಿ, ಬಾಬಾ ನೆಂಟು ಬರ್ತಾ ಇದ್ದಾರೆ, ನನಗೆಲ್ಲಾ ಕೆಲಸ ಮಾಡ್ಲಿಕ್ಕೆ ಶಕ್ತಿಯನ್ನ ಕೊಡು. ಮೌಂಟ್ ಅಬು ಹೋಗ್ಬಿಟ್ಟು ಬರೋವ್ರಿಗೆ ಏನೂ ತೊಂದರೆ ಆಗ್ಬಾರ್ದು. ತಿರುಪತಿ ತಿಮ್ಮಪ್ಪನ ಬೆಟ್ಟ ಹತ್ತಿ ಇಳಿಯೋವರೆಗೆ ಏನೂ ಮಂಡಿ ನೋವು ಬರಬಾರ್ದು, ಸರಿನಾ? ಅಥವಾ ಅಯ್ಯಪ್ಪ ಸ್ವಾಮಿಯ ತೀರ್ಥಯಾತ್ರೆ ಮುಗಿಸ್ಕೊಂಡು ಬರುವವರೆಗೆ ತಣ್ಣೀರಿನ ಸ್ನಾನ ಮಾಡಿದ್ರೂ ಕೂಡ ಏನು ಜ್ವರ ನೆಗಡಿ ಬರಬಾರ್ದು ಅಂತ ನಾವು ಕೇಳಿಕೊಂಡಾಗ ಆ ಕಾರ್ಯಕ್ಕೆ ತಕ್ಕಾಗ ಆ ಸಮಯಕ್ಕೆ ಭಗವಂತನಿಂದ ಸಿಗುವಂತ ಸಹಯೋಗ. ಇಲ್ಲಿ ಯೋಚನೆ, ಚಿಂತನೆ ಇದೆಲ್ಲ ನಿಮ್ದು ಇರ್ತದೆ ಆತ್ಮೀಯರೇ. ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಶಕ್ತಿಶಾಲಿಗಳು ಯಾವುದರ ಆಧಾರದ ಮೇಲೆ ಆಗ್ತಾರೆ ಅಂತಂದ್ರೆ ಭಗವಂತನಿಗೆ ನಿರ್ಣಯ ಮಾಡುವಂತ ಒಂದು
ಅವಕಾಶವನ್ನ ಕೊಡಬೇಕಾಗ್ತದೆ. ಮುರಳಿಯನ್ನ ಕೇಳಿದಾಗ, ಜ್ಞಾನವನ್ನು ಕೇಳಿದಾಗ, ಭಗವಂತನ ಹತ್ತಿರದಲ್ಲಿ ಹೋಗ್ತಾ ಇದ್ದಾಗ, ಈಶ್ವರ ಜೀವನವನ್ನ ನಮ್ಮ ನಿತ್ಯ ಕರ್ಮದಲ್ಲಿ ತಂದಾಗ ನಮ್ಗನ್ಸತ್ತೆ ನಾವು ಭಗವಂತನ ಹತ್ರ ಹೋಗ್ತಾ ಇದ್ದಾಗ ಭಗವಂತ ನಮ್ಮ ಸ್ನೇಹಿತನಾಗಿದ್ದಾರೆ ಅಂತ. ಆದರೆ ಈ ಸ್ನೇಹಿತರಲ್ಲೂ ಮೂರು ವಿಧ ಇದೆ ಅಂತ ಹೇಳ್ತಾರೆ ಬಾಬಾ. ಒಂದು ಹೃದಯಪೂರ್ವಕವಾದಂತ ಸ್ನೇಹ. ಹಂಗಂದ್ರೆ ಏನು? ಹೃದಯಪೂರ್ವಕವಾದ ಸ್ನೇಹ ಅಂತಂದ್ರೆ ಬಾಬಾ ನಂದು ನಿಂದೆ, ನಿಂದು ನಿಂದೆ, ಇದು ಹೃದಯಪೂರ್ವಕವಾದ ಸ್ನೇಹ. ನೀನೇನೂ ಕೇಳಬೇಕಾಗಿಲ್ಲ, ಯಾವುದನ್ನು ಯಾವಾಗ ಬೇಕಾದ್ರೂ ಉಪಯೋಗ ಮಾಡ್ಕೋ. ಹೃದಯಪೂರ್ವಕವಾದ ಸ್ನೇಹ. ನಾನು ಎಷ್ಟೇ ಬ್ಯೂಸಿ ಇದ್ರೂ ಕೂಡ ನಿನಗೆ ಯಾವಾಗ ಈ ಮನಸ್ಸು ತನ್ನ ಬೇಕಾಗತ್ತೋ ನಿನ್ನ ಕಾರ್ಯಕ್ಕೆ ನೀನು ಉಪಯೋಗ ಮಾಡಿಕೋ. ನನಗೆ ಗೊತ್ತು ನಿನ್ನ ಎಲ್ಲ ಕಾಯಕನು ಕೂಡ ಸೂಕ್ಷ್ಮವಾಗಿರುವಂತ ಕಾರಣದಿಂದ ಸ್ಥೂಲವಾಗಿ ನಾಟಕದ ಅನುಸಾರ ನಾನು ಎಲ್ಲೇ ಇದ್ರು, ಆತ್ಮ ಎಲ್ಲೇ ಇದ್ರು, ಮನಸ್ಸೆಲ್ಲೇ ಇದ್ರು, ತನು ಎಲ್ಲೇ ಇದ್ರು ಕೂಡ ನಿನಗೆ ಅದನ್ನ ಉಪಯೋಗ ಮಾಡುವಂತ ಸಂಪೂರ್ಣ ಅಧಿಕಾರವನ್ನ ನಾನು ಕೊಟ್ಟಿದ್ದೇನೆ ಅಂತ ನಾವು ಮಕ್ಕಳು ಹೇಳೋದಿಲ್ಲ. ಏನ್ ಹೇಳ್ತೀವಿ? ನಿನ್ನ ತನು, ನಿನ್ನ ಮನ ನಿನ್ನದೇನೆ, ನೀನು ಯಾವಾಗ ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಬಹುದು. ನೀನು ಉಪಯೋಗ ಮಾಡಿಕೊಂಡ ನಂತರದಲ್ಲಿ ಏನಾದ್ರು ಇದ್ದು ನಾನು ಉಪಯೋಗ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಂಪೂರ್ಣ ಸಮರ್ಪಣಾ ಭಾವ, ಹೃದಯದ ಸ್ನೇಹ, ಮನಸ್ಪೂರ್ವಕವಾಗಿ ಕೊಡುವಂಥದ್ದು. ಸಮಯವನ್ನ, ಸಂಕಲ್ಪವನ್ನ, ಎಲ್ಲವನ್ನು ಕೂಡ. ಇನ್ನೆರಡನೇವರು ಸಮಯ ಪ್ರಮಾಣದ ಸ್ನೇಹ ಅಂತ ಹೇಳ್ತಾರೆ. ಸಮಯ ಪ್ರಮಾಣ ಸ್ನೇಹ ಅಂತ ಆದ್ರೆ ಏನೋ ಇಂಪಾರ್ಟೆಂಟ್ ರಿಜಿಸ್ಟ್ರೇಷನ್ ಇರ್ತದೆ, ಎಕ್ಸಾಮ್ ಅಟೆಂಡ್ ಮಾಡೋದು ಇರ್ತದೆ, ಮಕ್ಕಳಿಗೆ ಆಪರೇಷನ್ ಇರ್ತದೆ, ಅವಾಗ ಇವರಿಗೆ ಅಮೃತ ವೇಳೆ ನೆನಪು ಬಂದ್ಬಿಡ್ತದೆ, ಯೋಗ ನೆನಪಿಗೆ ಬರ್ತದೆ. ಸರಿನಾ? ಮುರಳಿ ಕ್ಲಾಸ್ ಕೇಳಬೇಕು ಅಂತ ಅನಿಸ್ತಾ ಇರ್ತದೆ, ಗುರುವಾರ ಬಾಬನ ಮನೆಗೆ ಬಂದ್ಬಿಟ್ಟು ಭೋಗ ಮಾಡಿಸ್ಬೇಕು ಅಂತ ಅನ್ಸುತ್ತೆ, ಬಾಬನ ಭಂಡಾರದಲ್ಲಿ ಹಣ ಹಾಕ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ, ಮತ್ಲಬ್ ಕಾ ಸ್ನೇಹ. ಕಷ್ಟ ಬಂದಾಗ ಅದಕ್ಕೆ ತಕ್ಕಾಗಿ ಇವರಿಗೆ ಭಗವಂತನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇರ್ತದಲ್ಲಿ ಸಾಗರದ ರೂಪದಲ್ಲಿ. ಬೇರೆ ಸಮಯದಲ್ಲಿ ಹರಿಯೋದೇ ಇಲ್ಲ, ಅದು ನಿಂತು ನೀರಾಗ್ಬಿಟ್ಟಿರ್ತದೆ. ಆವಾಗ ಪ್ರೀತಿ ಏನಾಗ್ತದೆ ಮಕ್ಕಳಲ್ಲಿ, ಶರೀರದಲ್ಲಿ, ಇದರಲ್ಲೆಲ್ಲ ಏನಾಗ್ತಾ ಇರ್ತಾರೆ, ಅದಲ್ಲೇ ಬೀಜ ಆಗ್ಬಿಟ್ಟಿರ್ತಾನೆ. ಹಾಗೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಕಷ್ಟ ಬಂದಾಗ ಮಾತ್ರ ಈಶ್ವರ ನೆನಪಾಗ್ತಾನ, ಈಶ್ವರ ಸೇವೆ ನೆನಪಾಗ್ತದ. ಇದಕ್ಕೆ ಬಾಬಾ ಹೇಳ್ತಾರೆ ನಮ್ಮ ವೈಯಕ್ತಿಕ ಯಾವುದೋ ಒಂದು ಇಚ್ಛೆಯನ್ನ ಪೂರ್ಣವಾಗಿರುವುದಕ್ಕೋಸ್ಕರ ಬಾಬಾ ಅಂತ ಹೋಗುವಂಥದ್ದು. ಅದು ಹಿಂದ್ಗಡೆ ಒಂದು ಸ್ವ ಅರ್ಥ. ಸರಿ, ಸ್ವಾರ್ಥ ಇದ್ರೂನು ಕೂಡ ಆತ್ಮಿಕವಾಗಿದ್ರೆ ಓಕೆ, ಅದು ಶಾರೀರಿಕ ಸಂಬಂಧಕ್ಕೋಸ್ಕರ ಇದ್ದರೆ ಅದು ಬಾಬಾ ಹೇಳ್ತಾರೆ ಸ್ವ ಅರ್ಥಿಗಳು, ಸ್ವಾರ್ಥಿಗಳಾಗ್ತೀರ. ನಿಮಗೋಸ್ಕರ ಮಾತ್ರ ನಾನು ಉಪಯೋಗ ಮಾಡ್ಕೊಂಡ್ರೆ ನಾನ್ ನಿಮ್ಗೆ ಯಾಕೆ ಸಹಾಯ ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. ಇನ್ನು ಮೂರನೇವರು ಮಜ್ಬೂರಿಕೆ ಸಮಯಕ ಸ್ನೇಹ ಅಂತೆ. ಸೇವೆ ಮಾಡ್ಬೇಕು ಅಂತ ಮನಸ್ಸು ಕೂಡ ಇರೋದಿಲ್ಲ, ಅದೇ ಮಾಡದೆ ಇರ್ಲಿಕ್ಕೂ ಕೂಡ ಆಗೋದಿಲ್ಲ. ಹಂಗಂದ್ರೇನು? ಸೇವಾ ಕೇಂದ್ರದ ನಿಮಿತ್ತ ಟೀಚರ್ ಹೇಳ್ತಾರೆ ಇದನ್ನ ಮಾಡಿ ಅಂತ, ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮಾಡ್ಬೇಕಾಗ್ತದೆ. 20-25 ವರ್ಷ ಈಶ್ವರ ಜ್ಞಾನದಲ್ಲಿ ಇರ್ತೀವಿ, ಹಿಂದ್ಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಪಟ್ಬಿಟ್ಟು ಮಾಡ್ಬೇಕಾಗ್ತದೆ. ಟ್ರೈನಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲರೂ ಬೇಕೆಗಳು ಎದ್ಬಿಟ್ಟು ಅಮೃತ ವೇಳೆ ಯೋಗ ಮಾಡ್ತಾ ಇರ್ತಾರೆ, ನಾನು ಮಾಡಿಲ್ಲ ಅಂದ್ರೆ ಜನ ಏನ್ ತಿಳ್ಕೊಂಡ್ ಬಿಡ್ತಾರೇನೋ ಅಂತ ಯೋಗ ಮಾಡೋದಿರ್ತದೆ. ಮೌಂಟ್ ಅಬುಗೆ ಮಿಲನಕ್ಕೆ ಹೋಗಿರ್ತೀವಿ, ಎಲ್ಲರೂ ಕ್ಲಾಸಲ್ಲಿ ಕೂತ್ಕೊಂಡಿರ್ತಾರೆ, ನಾನೊಬ್ನೇ ರೂಮ್ ನಲ್ಲಿ ಮಲ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವರನ್ನ ನೋಡ್ಬಿಟ್ಟು ನಾನೇನ್ ಮಾಡ್ಬೇಕಾಗ್ತದೆ, ಕ್ಲಾಸ್ಗೆ ಯೋಗವನ್ನು ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದೆ. ನಿಯಮವನ್ನ, ಶ್ರೀಮತವನ್ನ ಫಾಲೋ ಮಾಡಬೇಕಾಗತ್ತೆ. ಇದು ತುಂಬಾ ಕಷ್ಟಪಟ್ಟು ಬಿಟ್ಟು ತೋರಿಕೆಗಾಗಿ, ಮಾನಸಿಕವಾಗಿ ನಾವು ಆ ರೀತಿ ಏನಿರೋದಿಲ್ಲ, ರೆಡಿ ಇರೋದಿಲ್ಲ. ಆದರೆ ಬೇರೆಯವರನ್ನ ನೋಡಿ ಬೈ ಫೋರ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಪುರುಷಾರ್ಥವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಬಾಬಾ ಹೇಳ್ತಾರೆ ಮಕ್ಕಳೇ, ಸಹಯೋಗಿ ಮತ್ತು ಶಕ್ತಿಶಾಲಿ ವಿಷಯವನ್ನ ನಾನು ಇನ್ನೊಂದು ದಿನ ಕವರ್ ಮಾಡ್ತೇನೆ. ಇವತ್ತು ಹೃದಯದ ಸ್ನೇಹಿ ಮಕ್ಕಳು ಅಂತಂದ್ರೆ ಯಾರು ಹೇಳುವಂತ ವಿಷಯವನ್ನ ಇವತ್ತು ತೆಗೆದುಕೊಂಡಿದ್ದಾರೆ ಬಾಬಾ. ಹಾಗೆ ಆ ಹೃದಯವಂತ ಸ್ನೇಹಿ ಮಕ್ಕಳು ಸರ್ವ ಸಂಬಂಧದಲ್ಲೂ ಸರ್ವ ಕರ್ಮದಲ್ಲೂ ಭಗವಂತನ ಜೊತೆಯ ಅನುಭವ ಆಗ್ತದಂತೆ. ಸರ್ವ ಸಂಬಂಧ ಹೇಳುವಂತ ವಿಷಯವನ್ನು ತೆಗೆದುಕೊಂಡಾಗ, ಹಾಗಿದ್ರೆ ಭಗವಂತನ ಜೊತೆ ಬರೀ ಸ್ನೇಹದ ಸಂಬಂಧ ಮಾತ್ರ ಇಟ್ಕೊಳ್ಬೇಕಾ? ತಂದೆ, ಗುರು, ಶಿಕ್ಷಕ, ಪ್ರಿಯತಮ, ಅಜ್ಜ, ಮಗ, ಮೊಮ್ಮಗ, ಡಾಕ್ಟರ್, ಬೇರೆ ಬೇರೆ ಸಂಬಂಧವನ್ನು ಬಾಬಾ ಬೇರೆ ಬೇರೆ ಮುಂದೆ ಹೇಳಬೇಕಾದ್ರೆ
ಹಾಗಿದೆ ಈ ಮುರಳಿಯ ಆಧಾರದಲ್ಲಿ ಇನ್ನು ಮೇಲೆ ನಾವು ಬರೀ ಸ್ನೇಹಿತರ ಸಂಬಂಧವನ್ನು ಮಾತ್ರ ಇಟ್ಕೊಳ್ಬೇಕಾ ಹೇಳುವಂತ ಪ್ರಶ್ನೆ ನಮ್ಮಲ್ಲಿ ಬರ್ತದೆ. ಅಥವಾ ಈ ಸ್ನೇಹದ ಸಂಬಂಧ ಹೇಳುವಂಥದ್ದು ಈ ಒಂದು ವಾರದವರೆಗೆ ಮಾತ್ರನಾ ಅಥವಾ ಒಂದು ದಿನ ಮಾತ್ರನಾ? ಅವಾಗ ನಾಳೆ ಬೇರೆ ಸಂಬಂಧವನ್ನು ಹೇಳಿದಾಗ ನಾವು ನಾಳೆ ಆ ಒಂದು ಸಂಬಂಧವನ್ನು ತಂದುಕೊಳ್ಬೇಕಾ ಹೇಳುವಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಭಗವಂತನ ಉತ್ತರ, ಮಕ್ಕಳೇ, ಸಮಯದ ಅನುಸಾರ ಎಲ್ಲ ಸಂಬಂಧನೂ ಕೂಡ ಇರಬೇಕು. ಆದರೆ ಆ ಎಲ್ಲ ಸಂಬಂಧದ ಜೊತೆಯಲ್ಲೂ ಕೂಡ ಸ್ನೇಹದ ಸಂಬಂಧ ಸೇರಿರ್ಬೇಕು. ಹಾಗಂದ್ರೆ ಅರ್ಥ ಆಗ್ಲಿಲ್ವಲ್ಲ? ಅಂದ್ರೆ ಬೆಳಿಗ್ಗೆ ನಿಮ್ಗೆ ನಾನು ಪಾಠ ಮಾಡ್ತಾ ಇದ್ದೇನೆ, ನೀವು ಸೇವಾ ಕೇಂದ್ರದಲ್ಲಾದ್ರೂ ಕೂತ್ಕೊಳ್ಳಿ, ಮೊಬೈಲಲ್ಲಿ ಮುರಳಿನಾದ್ರೂ ಓದ್ತಾ ಕೂತ್ಕೊಳ್ಳಿ, ಪೀಸ್ ಆಫ್ ಮೈಂಡ್ ಚಾನಲ್ ಅಲ್ಲಿ ಮೌಂಟ್ ಅಬನಿಂದ ಬರುವಂತ ಲೈವ್ ಮುರಳಿ ಕೇಳ್ತಾ ಇರಿ, ಮುರಳಿ ಪುಸ್ತಕನಾದ್ರೂ ಓದ್ತಾ ಇರಿ, MP3ನಾದ್ರೂ ಕೇಳ್ತಾ ಇರಿ. ಆಗ ಅವನು ಭಗವಂತ ಶಿಕ್ಷಕನ ಸಂಬಂಧ, ನಾನು ಈಶ್ವರಿಯ ವಿದ್ಯಾರ್ಥಿ. ಸರಿ, ಅವರು ಶಿಕ್ಷಕ, ನಾನು ವಿದ್ಯಾರ್ಥಿ. ಆ ಸಮಯದಲ್ಲಿ ಊರು ಸುದ್ದಿ, ಆತ್ಮಿಕ ಸಂಭಾಷಣೆ, ನಿಮ್ಮ ಸಮಸ್ಯೆಯನ್ನು ಬಾಬನ ಹೇಳೋದಾಗ್ಲಿ ಆ ಕೆಲಸವನ್ನು ಮಾಡಕೂಡದು. ಇದು ಮುರಳಿಯಲ್ಲಿ ಹೇಳಿರುವಂತ ವಿಷಯ. ಜ್ಞಾನ ಕೇಳಬೇಕಾದ ಜ್ಞಾನವನ್ನ ಮಾತ್ರ ಕೇಳಬೇಕೇ ಹೊರತು ಅಲ್ಲಿ ಆತ್ಮಿಕ ಸಂಭಾಷಣೆ ಆಗ್ಲಿ, ನಿಮ್ಮ ಒಂದು ಡೇ ಟು ಡೇ ದೈನಂದಿನ ರಿಪೋರ್ಟ್ ಆಗ್ಲಿ, ಯಾರೇ ನಿಮ್ಗೆ ಹೇಳಿರುವಂತ ವಿಷಯವನ್ನಾಗ್ಲಿ ಅಲ್ಲಿ ಯಾವುದೇ ರೀತಿ ಭಗವಂತನ ಜೊತೆ ಚರ್ಚೆ ಮಾಡಬಾರದು. ನಂಬರ್ 1. ನಂಬರ್ 2, ಬಾಬಾ ಸದಾ ರಾಜಯೋಗವನ್ನು ಮಾಡ್ಲಿಕ್ಕೆ ಹೇಳ್ತಾರೆ ಅಂತ ಅಲ್ಲಿ ಮುರಳಿ ನುಡಿಸ್ತಾ ಇರ್ತಾರೆ, ನಾನು ಶಾಂತವಾಗಿದ್ದೇನೆ, ಪರಂಧಾಮದಲ್ಲಿದ್ದೇನೆ ಅಂತ. ಯೋಗದ ಸ್ಥಿತಿಯಲ್ಲೂ ಆಗ ಇರಕೂಡದು. ಆವಾಗ ಅವರ ಶಿಕ್ಷಕ ಅಂತಂದ್ರೆ ಶಿಕ್ಷಣವನ್ನು ಏನ್ ಹೇಳ್ತಿದ್ದಾರೆ, ಒಂದೊಂದು ಮುರಳಿ ಶಬ್ದ ಏನಿದೆ, ಆ ಮಹಾವಾಕ್ಯ ಏನಿದೆ, ಅದರ ವಿಧಿ ಏನು, ಅದರ ಸ್ವರೂಪ ಏನು, ಅದು ಯೋಗದ ವಿಧಾನ ಏನು, ಆ ಮುರಳಿಗೆ ಸಂಬಂಧಪಟ್ಟಂತ ವಿಷಯಕ್ಕೆ ಸಂಬಂಧಪಟ್ಟಂತದೇ ನಿಮ್ದು ಯೋಗ ಇರಬೇಕೇ ಹೊರತು ಆ ಸಮಯದಲ್ಲಿ ಬಾಬನ್ ರೂಮಿಗೆ ಹೋಗ್ಬಿಟ್ಟು ನೀವು ಹಾಡು ಹಾಕೊಂಡು ಕಮಿಟಿ ಹಾಕೊಂಡು ಯೋಗ ಮಾಡುವುದು ಅಲ್ಲ. ಸರಿ, ಮುರಳಿ ಕೇಳ್ಬೇಕಾ, ನಮ್ಮ ಮುರಳಿನೇ ಕೇಳಬೇಕು, ಒಪ್ಕೊಳ್ಳೋಣ. ಅದು ಇಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಒಂದು ಏನು ಬಂತು, ಸಂಬಂಧ ಬಂತು. ಆದ್ರೆ ಇಲ್ಲಿ ಸ್ನೇಹಿತರ ಸಂಬಂಧ ಇಲ್ಲಿ ಬಂತು. ಸ್ನೇಹಿತ ಸಂಬಂಧ ಏಡ ಮಾಡುದು ಹೇಗೆ? ಭಗವಂತ ಹೇಳ್ತಾರೆ, ಸ್ನೇಹಿತನ ಸಂಬಂಧ ನಿಮಗೆ ಅದರಲ್ಲಿ ಬರಬೇಕು ಅಂತಂದ್ರೆ ನೀವು ತಂದೆಯ ಪಕ್ಕದಲ್ಲೇ ಕುತ್ಕೊಳ್ಬೇಕು, ಎದುರುಗಡೆನೇ ಕುತ್ಕೊಳ್ಬೇಕು, ತಂದೆಯ ಸಮಾನವಾಗಿ ಕುತ್ಕೊಳ್ಬೇಕು. ತಂದೆ ಏನ್ ಹೇಳ್ತಿದಾರೋ ಅದೇ ಸ್ವರೂಪದ ಅನುಭವವನ್ನ ಮಾಡ್ಬೇಕು. ಸರಿ ಸಮಾನರಾದಂತ ಸ್ಥಿತಿಯಲ್ಲಿ ನಾವು ಕೂತ್ಕೊಂಡ್ಬಿಟ್ಟು ಆ ಮನಸ್ಸಿನ ಭಾವನೆಗಳನ್ನು ಕೂಡ ನೀವೇನ್ ಮಾಡ್ಬೇಕಾಗ್ತದೆ, ಕ್ಯಾಚ್ ಮಾಡ್ಬೇಕಾಗ್ತದೆ. ಅಂದ್ರೆ ನಾವು ಕೂಡ ಕಾಲೇಜ್ಗಳಲ್ಲಿ ಪಾಠ ಮಾಡ್ಬೇಕಾದ್ರೆ, ಪಾಠ ಕೇಳಬೇಕಾದ್ರೆ, ಒಂದು ಸಬ್ಜೆಕ್ಟ್ ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಹೇಳುವಂತ ಸಬ್ಜೆಕ್ಟ್ ಅಲ್ಲಿ ಅಲ್ಲಿ ಕಾಲೇಜ್ ಲೆಕ್ಚರರ್ ಏನ್ ಮಾಡಿದ್ರು ಅಂತ ನಮ್ಗೆ ಒಂದು ಪಾಠ ಮಾಡಿ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಅಂತ ಹೇಳಿದ್ರು. ಆವಾಗ ನಾವು ಲೈಬ್ರರಿಗೆ ಹೋಗಿ ಎಲ್ಲಾ ಬುಕ್ಗಳನ್ನ ತಗೊಂಡು ಬಂದು ರೆಫರೆನ್ಸ್ ಮಾಡಿ ನೋಟ್ಸ್ ಅನ್ನ ರೆಡಿ ಮಾಡಿಬಿಟ್ಟು ಇಂಗ್ಲಿಷ್ ಅಲ್ಲಿ ಏನ್ ಮಾಡಿದಿತ್ತು, ಕ್ಲಾಸ್ ಅನ್ನ ಮಾಡಿದ್ದಿತ್ತು. ಅವಾಗ ಆ ರೀತಿ ಕಾರ್ಯವನ್ನು ಮಾಡಿದಾಗ ಆ ಶಿಕ್ಷಕರು ಕೂಡ ನಮ್ಮನ್ನ ಏನ್ ಮಾಡ್ತಾರೆ, ಅದೇ ರೀತಿಯಲ್ಲಿ ನೋಡ್ತಾರೆ. ಹಾಗೆ ಇವತ್ತು ನಾನೇನು ಜ್ಞಾನವನ್ನ ನಾನು ಕೇಳ್ತಾ ಇದ್ದೇನೆ, ಕೇವಲ ಆ ಜ್ಞಾನವನ್ನ ನನ್ನ ಜೀವನಕ್ಕೋಸ್ಕರ ಮಾತ್ರ ಅಲ್ಲ, ಆ ಜ್ಞಾನವನ್ನು ನಾನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅನುಭವ ಮಾಡಿ ನಾಳೆ ಬೇರೆಯವರಿಗೂ ಕೂಡ ಮಾತಿನ ಮೂಲಕನೋ, ಕರ್ಮದ ಮೂಲಕನೋ, ಸಂಕಲ್ಪದ ಮೂಲಕನೋ, ಸಂಯೋಗದ ಮೂಲಕನೋ ಕೊಡಬೇಕು ಹೇಳುವಂತ ಮನೋಭಾವವನ್ನ ಇಟ್ಟುಕೊಂಡು ಸರಿಸಮಾನವಾಗಿ ಜ್ಞಾನವನ್ನ ಕೇಳಬೇಕಾಗ್ತದೆ. ಬಾಬಾ ಮುರಳಿಲಿ ಹೇಳಿದ್ದಾರೆ, ಕ್ಲಾಸ್ ಆದ್ಮೇಲೆ ಟೀಚರ್ ಕೇಳ್ತಾರೆ, ಒಂದು 10 ಪಾಯಿಂಟ್ ಬರ್ಕೊಳ್ಳೋದು, ಆಮೇಲೆ ಏನ್ ಹೇಳಿದ್ರು ಬಾಬಾ ಅಂತ ಅದನ್ನು ಹೇಳೋದು, ಮುಗಿತು, ಬುಕ್ ಅಲ್ಲೇ ಹೇಳೋದು, ವಾಪಸ್ ಮನೆಗೆ ಬಂದ್ಬಿಡು. ಹೀಗಲ್ಲ. ಯಾವ ರೀತಿ ಇರಬೇಕು, ಏನು ಬಾಬಾ ಜ್ಞಾನ ಹೇಳ್ತಾರೋ ಆ ಜ್ಞಾನವನ್ನು ಕೇಳಿದ ನಂತರದಲ್ಲಿ ನೀವು ಯಥಾರ್ಥವಾಗಿ ಕೇಳಿದಾಗ ಬೇರೆಯವರಿಗೆ ನೀವು ಯಾವುದೋ ಒಂದು ಪಾಠ ಮಾಡ್ತೀರಿ, ಈಶ್ವರ್ಯ ಕಾರ್ಯವನ್ನ ಮಾಡ್ತಿದ್ರಿ, ನಿಮ್ಮ ನಿತ್ಯ ಕರ್ಮದಲ್ಲಿ ಆ ಪಾಯಿಂಟ್ಸ್ ನೆನಪಿಗೆ ಬರ್ಬೇಕು. ಹೌದು, ಇವತ್ತು ಬಾಬಾ ಮುರಳಿ ಈ ವಿಷಯವನ್ನ ಹೇಳಿದ್ರು, ಅಷ್ಟು ಗಮನ ಇರಬೇಕಾಗ್ತದೆ. ಹಾಗೆ ಸ್ನೇಹಿತನ ರೂಪದಲ್ಲಿ ಹೇಗೆ
ಶಿವಬಾಬಾ ಮುರಳಿಯನ್ನು ನುಡಿಸ್ಬೇಕಾದ ಪಕ್ಕದಲ್ಲಿ ಬ್ರಹ್ಮ ಬಾಬಾ ಕೂತ್ಕೊಂಡ್ಬಿಟ್ಟು ಬ್ರಹ್ಮ ಬಾಬಾನೂ ಕೂಡ ತಮ್ಮ ಜೀವನದ ಅನುಭವವನ್ನ ಬಾಬಾ ಜೊತೆಗೆ ಸೇರಿಸಿಬಿಟ್ಟು ಸಾಕಾರ ಮುರಳಿಗಳಲ್ಲಿ ತಮ್ಮ ಅನುಭವದ ಧಾರೆಯನ್ನು ಇಟ್ಟಿದ್ದಾರೆ. ಹಾಗೆ ನಾವೂ ಕೂಡ ಸ್ನೇಹಿತನ ರೂಪದಲ್ಲಿ ಏನ್ ಮಾಡ್ಬೇಕಾಗ್ತದೆ, ಭಗವಂತನ ಜ್ಞಾನವನ್ನ ಕೇಳಬೇಕಾಗ್ತದೆ. ಓಕೆ, ಹೀಗೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಾಬಾ ಹೇಳ್ತಾರೆ, ವಿಶೇಷವಾಗಿ ಭಗವಂತನ ಜೊತೆಗೆ ಯಾವುದೇ ಕರ್ಮವನ್ನ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಮಾನಸಿಕವಾಗಿ ಭಾರತನ ಇದ್ರೆ ಈ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬಾಬಾ ಮಾನಸಿಕ ಹೇಳೋದ್ಕಿಂತ ಬುದ್ಧಿಯಲ್ಲಿ ಅಂತ ಹೇಳ್ತಾರೆ. ಹೀಗೆ ಶಾರೀರಿಕವಾಗಿ ನಾವು ಬಟ್ಟಿಗಳಲ್ಲಿ ಇದ್ದಾಗ ಚೆನ್ನಾಗಿ ಎಣ್ಣೆಯಿಂದ ಮಾಡಿರುವಂತ ಪುರಿ ಬಾಜಿ ತಿನ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿ ನಿದ್ರೆ ಬರ್ತದೆ. ಮಧ್ಯಾಹ್ನದ ಕೂಡ ಹೊಟ್ಟೆ ತುಂಬಾ ತಿನ್ಕೊಂಡು ಕೂತ್ಕೊಂಡ್ಬಿಟ್ರೆ ನಿದ್ರೆ ಬರ್ತದೆ. ಓಕೆನಾ? ಚಳಿ ಮಳೆ ಇರ್ತದೆ, ತೆಳ್ಳಗಿರುವಂತ ಬಟ್ಟೆ ಹಾಕೊಂಡ್ಬಿಟ್ರೆ ಚಳಿ 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 ಆಗ್ತಾ ಇರ್ತದೆ. ತಲೆನೋವಿದ್ದೂ ಕೂಡ ಜ್ಞಾನ ತಲೆ ಒಳಗಡೆ ಹೋಗೋದಿಲ್ಲ. ಆ ದಿನ ಏನೋ ಒಂದು ಚಿಂತೆ ಬಂದ್ಬಿಟ್ಟಿದೆ, ಯಾರೋ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಯಾರ್ದೋ ಜೊತೆ ಗಲಾಟೆ ಮಾಡ್ಕೊಂಡಿದೀವಿ, ಆವಾಗಲೂ ಈಶ್ವರ ಜ್ಞಾನ ತಲೆ ಒಳಗಡೆ ಹೋಗೋದಿಲ್ಲ. ಅಂದ್ರೆ ಯಾವುದೋ ಒಂದು ಕಾರಣದಿಂದ ಬುದ್ಧಿ ಭಾರವಾದಾಗ, ಹಗುರ ಇಲ್ಲದಿದ್ದಾಗ, ಅಂದ್ರೆ ಶಾರೀರಿಕ ಕಾಯಿಲೆಗಳಿರ್ಬೋದು, ಮಾನಸಿಕ ಕಾಯಿಲೆಗಳಿರ್ಬೋದು, ಕರ್ಮದ ಲೆಕ್ಕಾಚಾರಗಳಿರ್ಬೋದು, ಚಿಂತೆ ಇರ್ಬೋದು, ಯೋಚನೆ ಇರ್ಬೋದು, ಈವನ್ ಈಶ್ವರಿಯ ಸೇವೆಯ ವಿಷಯನೂ ಕೂಡ ಇರ್ಬೋದು. ಅಯ್ಯೋ ಶಿವರಾತ್ರಿ ಬಂತಲ್ಲ, ಪಾಂಪ್ಲೆಟ್ಸ್ ಹಂಚೋದಿದೆಯಲ್ಲ, ಪಾಂಪ್ಲೆಟ್ಸ್ ರೆಡಿ ಮಾಡೋದಿದೆಯಲ್ಲ, ಇವ್ರಿಗೆ ಕರಿಬೇಕಲ್ಲ, ಅವ್ರಿಗೆ ಕರಿಬೇಕಲ್ಲ ಅಂತ ಹಾಗೆ ಒಂದು ಈಶ್ವರಿಯ ಸೇವೆಯ ಚಿಂತೆ ಇದ್ರೂ ಕೂಡ ನಿಮ್ಮ ಬುದ್ಧಿ ಕ್ಲೀನ್ ಅಂಡ್ ಕ್ಲಿಯರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ? ನೀವು ಕಣ್ಣಲ್ಲಿ ಹಾಕೊಂಡಿರೋ ಗ್ಲಾಸ್ ಕ್ಲೀನ್ ಇಲ್ಲ ಅಂತಂದ್ರೆ ಎದುರುಗಡೆಗಿರುವಂತದ್ದು ವಸ್ತುಗಳು ಕಾಣೋದಿಲ್ಲ, ಕಣ್ಣು ಸರಿ ಇಲ್ಲ ಅಂತಂದ್ರೂ ಕಾಣೋದಿಲ್ಲ, ಎದುರುಗಡೆಗಿರುವಂತ ಕಂಪ್ಯೂಟರ್ ಮೇಲಿರುವಂತ ಸ್ಕ್ರೀನ್ ಮೇಲೆ ಧೂಳಿದ್ರೂ ಕಾಣೋದಿಲ್ಲ, ನಿಮ್ಮಲ್ಲಿರುವಂತ ಬಲ್ಬು ಸರಿಯಾಗಿ ಪ್ರಕಾಶ ಕೊಡ್ತಾ ಇಲ್ಲ ಅನ್ನೋದು ಕೂಡ ಕಾಣೋದಿಲ್ಲ. ಹಾಗೆ ಬುದ್ಧಿಯಲ್ಲಿ ಎಲ್ಲೋ ಒಂದು ಕಡೆ ಮಲಿನತೆ, ವಿಕಾರತನ, ರಾವಣತ್ವ ಇದ್ದಿದ್ರೆ ಸ್ಪಷ್ಟವಾಗಿ ಭಗವಂತನ ವಿಷಯವನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ನೋಡಿ ಕೆಲವೊಂದ್ಸಲ ವ್ಯಾಯಾಮವನ್ನು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಫ್ರೀ ಆಗಿರುವಂತ ಬಟ್ಟೆಗಳನ್ನ ಹಾಕೊಳ್ತೀವಿ. ಯಾಕೆ? ಕೈಕಾಲು ಹೇಗೆ ಬೇಕಾದ್ರೂ ಮೇಲೆ ಕೆಳಗೆ ನಾವು ಮಾಡ್ಲಿಕ್ಕೆ ಆಗ್ತದೆ. ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ, ನಾವು ಈಶ್ವರ ಸೇವಾ ಕೇಂದ್ರಕ್ಕೆ ಹೋದಾಗ ಬೆಳಿಗ್ಗೆ ಅಮೃತ ವೇಳೆ ಆದ್ಮೇಲೆ ಎಕ್ಸರ್ಸೈಸ್ ಮಾಡಿಸ್ತಾರೆ. ಎಕ್ಸರ್ಸೈಸ್ ಮಾಡಿಸಿದಾಗ ಏನಾಗತ್ತೆ, ಅಕ್ಕಂದ್ರಿಗೆ ಎಕ್ಸರ್ಸೈಸ್ ಮಾಡೋದು ತುಂಬಾ ಕಷ್ಟ. ಯಾರು ಸೀರೆ ಉಟ್ಕೊಂಡಿರ್ತಾರೋ, ಯಾರು ಡ್ರೆಸ್ ಹಾಕೊಂಡಿರ್ತಾರೋ ಅವ್ರಿಗೆ ಏನಾಗ್ತದೆ, ಆರಾಮಾಗಿ ಇದ್ ಮಾಡ್ಕೊಳ್ಳಿಕ್ಕೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಏನಾಗ್ತದೆ, ಈಸಿ ಆಗತ್ತೆ. ಹಾಗೆ ಸಹಜವಾಗಿ ಸರಳವಾಗಿರುವಂತ ಡ್ರೆಸ್ ಅನ್ನ ನಾವು ಹಾಕೊಂಡಾಗ ನಮ್ಮ ಶರೀರದ ಇಂದ್ರಿಯಗಳನ್ನ ನಾವು ಹೇಗೆ ಬೇಕೋ ಆ ರೀತಿಯಲ್ಲಿ ನಾವು ಅದನ್ನ ಏನ್ ಮಾಡ್ಬೋದು, ಮೋಲ್ಡ್ ಮಾಡ್ಕೊಳ್ಬಹುದು. ಹಾಗೇನೆ ಇಲ್ಲೂ ಕೂಡ ನಿಮ್ಮ ಮನಸ್ಸು ಕೂಡ ಹೇಗಿರ್ಬೇಕಂತೆ ಬಾಬಾ, ಮನಸ್ಸಲ್ಲ ಬಾಬಾ ವಿಶೇಷವಾಗಿ ಹೇಳ್ತಾ ಇರೋದು ಬುದ್ಧಿಯ ಬಗ್ಗೆ ಬಾಬಾ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ, ಆ ಬುದ್ಧಿ ನೀವು ಭಗವಂತನ ಜೊತೆಗೆ ಸ್ನೇಹಿತನ ರೂಪದಲ್ಲಿ ಇಟ್ಕೊಳ್ಬೇಕು. ಸದಾ ಸರ್ವ ಸಂಬಂಧದಲ್ಲಿ, ಸರ್ವ ವಿಷಯದಲ್ಲಿ ನೀವು ಅದನ್ನು ಕ್ಯಾಚ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಬುದ್ಧಿ ಹೇಗಿರ್ಬೇಕಂತೆ, ಮೊದಲನೇದಾಗಿ ಸ್ವಚ್ಛ. ಹಾಗೆ ಸ್ವಚ್ಛ ಬುದ್ಧಿ ಹೇಗಿರ್ತದೆ, ಹೇಗಿರುತ್ತೆ ಅಂತಂದ್ರೆ, ನೀವು ಯಾವುದೇ ಕಾಯಕವನ್ನ ಉಪಯೋಗ ಮಾಡುವಂತ ಮೊದಲು ಬುದ್ಧಿಯನ್ನ ರಾಜಯೋಗದಿಂದ ಕ್ಲೀನ್ ಮಾಡಿ ಬೇರೆ ಕಾರ್ಯಕ್ಕೆ ಉಪಯೋಗ ಮಾಡ್ಬೇಕು. ಹೀಗೆ ಯಾವುದೇ ಪಾತ್ರೆಯನ್ನ ನಾವು ಅಡಿಗೆ ಮಾಡಲಿಕ್ಕಾಗ್ಲಿ, ವಸ್ತುವನ್ನ ಹಾಕ್ಲಿಕ್ಕೆ ಅದು ಉಪಯೋಗ ಮಾಡುವಂತ ಮೊದಲು ಅದನ್ನ ನೀರಿನಿಂದ ತೊಳೆದು ಆಮೇಲೆ ಆ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತೀವೋ, ಹಾಗೇನೇ ಇಲ್ಲಿ ಮೊದಲು ಯಾವುದೇ ಕರ್ಮವನ್ನು ಮಾಡುವಂತ ಮೊದಲು ಭಗವಂತನಿಗೆ ಆ ವಿಷಯವನ್ನ ಹೇಳಿ 5 ರಿಂದ 10 ನಿಮಿಷದವರೆಗೂ ಅದನ್ನ ಶಾಂತವಾಗಿ ಬಾಬಾನಲ್ಲಿ ಇಟ್ಟು ಬುದ್ಧಿಯನ್ನ ಸ್ವಚ್ಛ ಮಾಡಿ ಆಮೇಲೆ ನೀವೇನ್ ಮಾಡ್ಬೇಕು, ಆವಾಗ ಆ ಬುದ್ಧಿ, ಸ್ವಚ್ಛ ಬುದ್ಧಿಯನ್ನು ಭಗವಂತನ ಹತ್ರ ಇಟ್ಟಾಗ ಆ ಬುದ್ಧಿಗೆ ಬೇಕಾಗಿರುವಂತ ಶಕ್ತಿಯನ್ನ, ವಿಷಯವನ್ನ, ಜ್ಞಾನವನ್ನ, ಇನ್ಫಾರ್ಮೇಶನ್ ಅನ್ನ ಬಾಬಾ ಬುದ್ಧಿಯ ಮೂಲಕ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಆವಾಗ ಬೇರೆ ಬೇರೆ ಸಂಬಂಧವನ್ನ ಇಡುವಂಥದ್ದು, ಸ್ನೇಹಿತನ ಸಂಬಂಧದಲ್ಲಿ ಸಮನಾದ ರೂಪದಲ್ಲಿ ವಿಷಯವನ್ನ ನೀವು ಕ್ಯಾಚ್ ಮಾಡೋದು ನಿಮ್ಗೆ ಏನಾಗ್ತದೆ, ಸಹಜವಾಗ್ತದೆ. ಮೊದಲನೇದು ಸ್ವಚ್ಛ ಬುದ್ಧಿ. ಎರಡನೇದು ಹೇಳ್ತಾರೆ ಬಾಬಾ ಮಹೀನ್ ಅಥವಾ ಅತಿ ಸೂಕ್ಷ್ಮ ಬುದ್ಧಿ, ಅಂದ್ರೆ ಕ್ಲೀನ್ ಅಂಡ್ ಕ್ಲಿಯರ್. ಅಂದ್ರೆ ಇವಾಗ ನಾರ್ಮಲ್ ಕಣ್ಣಿಂದ ನೋಡಿದ್ರೆ ನಮ್ಗೆ ಯಾವುದೇ ವಸ್ತು ಸ್ಪಷ್ಟವಾಗಿ ಕಾಣೋದಿಲ್ಲಪ್ಪ. ಅದೇ ಒಂದು ಚಸ್ಮಾ ಹಾಕೊಂಡ್ರೆ ಇನ್ನೂ ಸ್ಪಷ್ಟವಾಗಿ ಕಾಣ್ತದೆ. ಸೂಕ್ಷ್ಮ ದರ್ಶಕ ಯಂತ್ರ ಇಟ್ಕೊಂಡ್ರೆ ಇನ್ನೂ ಸ್ಪಷ್ಟವಾಗಿ ಕಾಣ್ತದೆ. ಭೂತ ಕನ್ನಡಿ ಇಟ್ಕೊಂಡ್ರೆ ಇನ್ನೂ ದೊಡ್ಡದಾಗಿ ಕಾಣ್ತದೆ. ಹಾಗೆ
ತುಂಬಾ ಗಮನ ಇಟ್ಬಿಟ್ಟು ನೋಡಿದಾಗ ಮಾತ್ರ ಆ ಶಬ್ದದಲ್ಲಿ, ಆ ಮುರಳಿಯಲ್ಲಿ, ಆ ವಾಕ್ಯದಲ್ಲಿ, ಆ ವಿಷಯದಲ್ಲಿ, ಆ ಸಂಗತಿಯಲ್ಲಿ ನನ್ನ ಪ್ರಶ್ನೆಗಳಿಗೆ, ನನ್ನ ಸಮಸ್ಯೆಗೆ, ನನ್ನ ಪರಿಸ್ಥಿತಿ ವಿಘ್ನಗಳಿಗೆ ಭಗವಂತ ಏನು ಉತ್ತರ ಹೇಳಿದ್ದಾರೆ ಅಂತ ಗೊತ್ತಾಗ್ತದೆ. ನಿಮ್ಮ ವೈಯಕ್ತಿಕವಾಗಿ ತಲೆನೋವು ಬರಬಹುದು ನೂರಾರು ಕಾರಣದಿಂದ. ಕಣ್ಣು ಸಮಸ್ಯೆ ಇದ್ದು ತಲೆನೋವು ಬರ್ತದೆ, ಕಿವಿ ಇದ್ರೂ ಬರ್ತದೆ. ಯಾಕಂದ್ರೆ ಶರೀರದ ಎಲ್ಲ ಭಾಗಗಳು ಮಿದುಳಿಗೆ ಜಾಯಿನ್ ಆಗಿರುವಂತ ಕಾರಣದಿಂದ ಮಿದುಳಿಗೆ ಸಂಪರ್ಕ ಬರುವಂತ ಯಾವುದೇ ನರನಾಡಿಗಳಲ್ಲಿ ತೊಂದರೆ ಇದ್ರು, ತಲೆಯಲ್ಲಿ ಗ್ಯಾಸ್ ತುಂಬಿಕೊಂಡಿದ್ರು, ತಲೆಯಲ್ಲಿ ನೀರು ತುಂಬಿಕೊಂಡಿದ್ರು, ಏನೇ ಒಂದು ಕಾರಣ ಇದ್ರೂ ಕೂಡ ಏನಾಗ್ತದೆ, ತಲೆನೋವು ಬರುವಂತ ಸಾಧ್ಯತೆಗಳು ಇರ್ತವೆ. ಆದ್ರೆ ಸಂಬಂಧಪಟ್ಟಂತ ಡಾಕ್ಟರ್ ಹತ್ರ ಹೋದಾಗ ಮಾತ್ರ ಅವರು ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡ್ತಾರೆ. ಏನಂತ, ತಲೆನೋವಿಗೆ ಕಾರಣ ಏನು. ನಾವೇನೋ ತಿಳ್ಕೊಂಡಿರ್ತೀವಿ, ಏನಂತ, BP ಜಾಸ್ತಿ ಆಗಿರೋದಕ್ಕೆ ತಲೆ ಸುತ್ತಾ ಇರ್ಬೋದು, ಶುಗರ್ ಜಾಸ್ತಿ ಇರೋದಕ್ಕೆ ತಲೆ ಸುತ್ತಾ ಇರ್ಬೋದು. 100 ಜನಕ್ಕೆ 100 ವೆರೈಟಿ ಹೇಳ್ತಾನೆ. ಕರೆಕ್ಟ್ ಆಗಂತ ಡಯಾಗ್ನೋಸಿಸ್ ಆದಾಗ ಮಾತ್ರ ಏನಾಗ್ತದೆ, ಕಾಯಿಲೆ ಗುಣ ಆಗ್ತದೆ. ಅದಕ್ಕಾಗಿ ಅದನ್ನು ಗುರುತಿಸಲಿಕ್ಕೆ ಸೂಕ್ಷ್ಮವಾದಂತ ಬುದ್ಧಿ ಇರಬೇಕಾಗ್ತದೆ. ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಭಗವಂತನ ಮುಖವನ್ನು ನೋಡಿದಾಗ ಅವನು ಹೇಳಿರುವಂತ ಶಬ್ದಗಳಿಗಿಂತ ಅವನ ಭಾವನೆಯಿಂದನೇ ವಿಷಯವನ್ನು ಕ್ಯಾಚ್ ಮಾಡುವುದು. ಅವನು ಮಾತಾಡೋದೇ ಬೇಡ. ಗುಲ್ಜಾರ್ದಾದಿಯವರ ಶರೀರದಲ್ಲಿ ಬಾಬಾ ಬಂದಾಗ, ಅಥವಾ ನಿಮ್ಮ ಮನೆಯವರು ನಿಮ್ಮ ಎದುರುಗಡೆ ಬಂದಾಗ ಮುಖದ ಭಾವನೆ ನೋಡೋದು ಗೊತ್ತಾಗ್ಬಿಡ್ತದೆ. ಇವರು ಖುಷಿಯಾಗಿದ್ದಾರೋ, ದುಃಖದಲ್ಲಿದ್ದಾರೋ, ನೋವಿನಲ್ಲಿದ್ದಾರೋ, ಹೆದರಿಕೆಯಲ್ಲಿದ್ದಾರೋ, ಭಯದಲ್ಲಿದ್ದಾರೋ. ಈಗ ನಾನು ಸೀರೆ ಕೇಳಿದ್ರೆ ಸಿಗುತ್ತೋ ಸಿಗಲ್ವೋ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ, ಹೌದಲ್ಲ? ಹಾಗೆ ಇಲ್ಲಿ ಬಾಬಾ ಆ ಸೂಕ್ಷ್ಮ ಬುದ್ಧಿ ಇರಬೇಕಾಗ್ತದೆ. ಇನ್ನು ಮೂರನೇ ಬಾಬಾ ದಿವ್ಯ ಬುದ್ಧಿ. ದಿವ್ಯತೆ ಅಂತಂದ್ರೆ ಏನು? ಭಗವಂತನಲ್ಲಿರುವಂತಹ ದಿವ್ಯತೆಯನ್ನು ನಾವು ಕ್ಯಾಚ್ ಮಾಡಬೇಕಾಗ್ತದೆ, ಆತ್ಮೀಯತೆಯನ್ನು ಕ್ಯಾಚ್ ಮಾಡಬೇಕಾಗ್ತದೆ. ದಿವ್ಯತೆ ಅಂತಂದ್ರೆ ಏನು ಅಂತಂದ್ರೆ, ನೀವೇನೋ ಅಡಿಗೆ ಮಾಡಿದೆ ಅಂತ ತಿಳ್ಕೊಳ್ಳಿ, ಯೋಗೇಶನ್ ಅವ್ರಿಗೆ ಕರೆದಿದ್ದೀರಾ, ಅವ್ರು ನಿಮ್ಮ ಮನೆಗೆ ಬಂದ್ಬಿಟ್ಟು ಆಹಾರವನ್ನ ಸ್ವೀಕಾರ ಮಾಡಿದಾರೆ, ಬ್ರಹ್ಮ ಭೋಜನವನ್ನ. ಆಮೇಲೆ ಕೇಳ್ತೀರಿ, ಅಣ್ಣವ್ರೆ ಹೇಗಿತ್ತು ಅಡಿಗೆ? ಅಕ್ಕರು ತುಂಬಾ ಚೆನ್ನಾಗಿತ್ತು, ಅದು ಸ್ವಲ್ಪ ಏನೋ ವಾಸನೆ ಬರ್ತಾ ಇದೆ ಅಂತ ಹೇಳಿ. ವಾಸನೆ ಬರ್ತಾ ಇದೆ, ಹೌದು, ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಹೇಳಿ? ಈ ಯೋಗೇಶ್ ಅಣ್ಣವ್ರಿಗೆ ತಿಂದು ಗೊತ್ತೇ ಹೊರತು ಮಾಡಿ ಗೊತ್ತಿಲ್ಲ, ಸರಿನಾ? ಅದೇ ನನ್ನ ಪಕ್ಕದಲ್ಲಿ ಇನ್ನೊಬ್ರಿಗೆ ನಾನು ಮಾತೆಯವ್ರಿಗೆ ಕರ್ಕೊಂಡು ಹೋಗಿದ್ದೆ ಅಂತ ತಿಳ್ಕೊಳ್ಳಿ. ಅವ್ರಿಗೆ ಕೇಳ್ತೀರ ನೀವೇನಂತ, ಅಕ್ಕವ್ರು ಹೇಗಿತ್ತು ಅಡಿಗೆ? ಅಡಿಗೆ ಎಲ್ಲ ಚೆನ್ನಾಗಿದೆ, ಅದು ಸ್ವಲ್ಪ ತಳ ಹಿಡ್ದಂಗಿದೆ ಅಂತ ಹೇಳ್ತಾರೆ. ಅಂದ್ರೆ ಪಕ್ಕ ಕಾರಣನೂ ಕೂಡ ಅವ್ರು ಹೇಳ್ಬಿಡ್ತಾರೆ. ಯಾಕೆ ಹೇಳಿ? ಅವರಿಗೆ ಮಾಡಿ ಮಾಡಿ ಅನುಭವ ಇರುವಂತ ಕಾರಣದಿಂದ ಆ ಒಂದು ಡಿಫ್ರೆಂಟ್, ಆ ಒಂದು ಟೇಸ್ಟ್ ಬರ್ಲಿಕ್ಕೆ ಕಾರಣ ಏನು? ತಳ ಹಿಡಿದಿರೋದು. ಅದಕ್ಕೆ ಸೂಕ್ಷ್ಮ ಬುದ್ಧಿ ಅಂತ ಹೇಳ್ತಾರೆ. ನಮ್ದು ಬುದ್ಧಿ ಇದೆ, ಸರಿ ಇಲ್ಲ ಅಂತ ಹೇಳಿದೀವಿ, ಅದ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಹೇಳಿ? ತಿಂದು ಗೊತ್ತೇ ಹೊರತು ಮಾಡಿ ಗೊತ್ತಿಲ್ವಲ್ಲ. ಹಾಗೆ ದಿವ್ಯ ಬುದ್ಧಿ ಇದ್ದಾಗ ಏನಾಗ್ತದೆ ಅಂತಂದ್ರೆ, ಸ್ಪಷ್ಟವಾಗಿ ಕಾರಣ ನಿವಾರಣೆ, ವಿಧಿ ವಿಧಾನ ಸ್ಪಷ್ಟವಾಗಿ ನಿಮ್ಗೆ ಏನಾಗ್ತದೆ, ಗೊತ್ತಾಗ್ತದೆ. ದಿವ್ಯತೆ ಗೊತ್ತಾಗ್ತದೆ. ನೋಡಿ ಅಕ್ಕರೆ, ಈ ರುಚಿ ಯಾಕೆ ಬಂದಿಲ್ಲ ಅಂತಂದ್ರೆ, ನೀವು ಲೋಕಲ್ ತುಪ್ಪ ಯೂಸ್ ಮಾಡಿದ್ದೀರಾ ಹೊರತು ಒಳ್ಳೆ ತುಪ್ಪ ಯೂಸ್ ಮಾಡಿಲ್ಲ. ತುಪ್ಪದ ಬದಲಿಗೆ ಡಾಲ್ಡಾ ಹಾಕಿದ್ದೀರಾ, ಎಣ್ಣೆ ಹಾಕಿದ್ದೀರಾ, ಬೆಣ್ಣೆ ಹಾಕಿದ್ದೀರಾ, ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಈ ಟೇಸ್ಟ್ ಬರದೆ ಇಲ್ಲಿ ಕಾರಣ ಏನು. ಅರ್ಥ ಆಗ್ತಿದೆಯಾ? ಹಾಗೆ ದಿವ್ಯತೆ ಅಂತಂದ್ರೆ ಅದರ ಆಳದಲ್ಲಿ ಹೋಗಿರ್ಬೇಕಾಗ್ತದೆ. ಇವತ್ತು ಬಂಗಾರ ನೋಡಿದಾಗ ಅದ್ರಲ್ಲಿ ಒರಿಜಿನಲ್ ಅದು ಡೂಪ್ಲಿಕೇಟ್ ಆಗೋದು ನನಗಂತೂ ಗೊತ್ತಾಗೋದಿಲ್ಲ. ಬಟ್ಟೆ ವಿಷಯದಲ್ಲಿ ನನಗೆ ಗೊತ್ತಾಗೋದಿಲ್ಲ. ಓಕೆ, ಈಶ್ವರಿ ಜ್ಞಾನ ಬೇಕಾದ್ರೂ ಹೇಳಿ, ಅದ್ರಲ್ಲಿ ಬೇಕಾದ್ರೆ ಅದ್ರ ದಿವ್ಯತೆ ಹುಡುಕ್ತೆ ನನ್ನ ಕೈಲಾದ ಮಟ್ಟಿಗೆ. ಯಾಕಂದ್ರೆ ಅದರಲ್ಲಿ ಮನಸ್ಸನ್ನ, ಬುದ್ಧಿಯನ್ನು ಇಟ್ಟು 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 ಏನಾಗಿದೆ, ಬಾಬಾ ಏನ್ ಹೇಳ್ತಾರೆ ಅಂತ ಬಿಟ್ಟು ಏನಾಗುತ್ತೆ ಗೊತ್ತಾಗ್ಬಿಡ್ತದೆ. ಹಾಗೆ ಆ ಭಗವಂತನ ವಿಷಯವನ್ನ ನಾವು ಕ್ಯಾಚ್ ಮಾಡಬೇಕು ಅಂತಂದ್ರೆ, ನಮ್ಮ ಸಾಧಾರಣ ಮಂದ ಬುದ್ಧಿ ಅಂತ ಹೇಳ್ತೀವಿ ನೋಡಿ, ನಾವು ದಪ್ಪ ಬುದ್ಧಿ ಅಂತ ಹೇಳ್ತೀವಿಲ್ಲ, ಅದನ್ನ ಇಟ್ಟರೆ ಅದು ಅರ್ಥ ಆಗೋದಿಲ್ಲ. ಏನ್ ಬೇಕಾಗ್ತದೆ? ದಿವ್ಯ ಬುದ್ಧಿ ಬೇಕಾಗ್ತದೆ ಭಗವಂತನ ವಿಷಯವನ್ನ ಕ್ಯಾಚ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಬಿ ಹದ್ದಿನ ಬುದ್ಧಿ. ನಾನ್ ಚೆನ್ನಾಗಿದ್ದು ಸಾಕು, ನಮ್ಮ ಸಂಸಾರ ಚೆನ್ನಾಗಿದ್ದು ಸಾಕು, ನಮ್ಮ ಕುಟುಂಬ ಚೆನ್ನಾಗಿದ್ದು ಸಾಕಪ್ಪ ಅಂತ. ಹಾಗಲ್ಲ. ಬಿ ಹದ್ ಅಂತಂದ್ರೆ, ನಾನೇನು ವಿಷಯವನ್ನ ಭಗವಂತನ ಎದುರುಗಡೆಗೆ ಮಂಡನೆ ಮಾಡ್ತಿದ್ದೇನೆ, ಯಾವ ವಿಷಯವನ್ನ ಚರ್ಚೆ ಮಾಡ್ತಿದ್ದೇನೆ, ಆ ವಿಷಯಗಳು, ಆ ಶಕ್ತಿಗಳು, ಆ ಜ್ಞಾನ ವಿಶ್ವದ ಎಲ್ಲರಿಗೂ ಬೇಕಾಗಿರುವಂತ ರೀತಿಯ ಪ್ರಶ್ನೆಗಳನ್ನ ನಾನು ಇಡ್ತಾ ಇದ್ದೇನೆ ಹೊರತು, ನನ್ನ ಇಚ್ಛೆಗಳಿರ್ಬೋದು, ಆಸೆಗಳಿರ್ಬೋದು, ಚಿಂತನೆಗಳಿರ್ಬೋದು, ಸಂಕಲ್ಪಗಳಿರ್ಬೋದು, ಮನಸ್ಸನ್ನು ಭಗವಂತನಿಗೆ ಕೊಡೋದಿರ್ಬೋದು, ಅದು ಎಲ್ಲದರ ಹಿಂದೆನೂ ಕೂಡ ಬೇಹದ್ದಿನ ವಿಶ್ವದ ಕಲ್ಯಾಣಕ್ಕೋಸ್ಕರನೇ ಇದೆ. ಆ ಮನೋಭಾವನೆಯಲ್ಲಿ ನೀವು ಬುದ್ಧಿಯನ್ನು ಪರಮಾತ್ಮನಂತೆ ಇಟ್ಟಾಗ ಮಾತ್ರ ಭಗವಂತನ ಭಾಷೆ ಬುದ್ಧಿಯ ಮೂಲಕ ನೀವು ಕ್ಯಾಚ್ ಮಾಡಬಹುದು. ಲಿಮಿಟೇಷನ್ ಇಟ್ಕೊಂಡ್ರೆ, ನಾನು ಸತ್ಯಯುಗದ ರಾಜಕುಮಾರ ಆದ್ರೆ ಸಾಕು, ನಾನು ಸತ್ಯಯುಗಕ್ಕೆ ಹೋದ್ರೆ ಸಾಕು, ನಮ್ಮ ಸೆಂಟರ್ನವ್ರು ಚೆನ್ನಾಗಿದ್ರೆ ಸಾಕು, ಆವಾಗ ಅದ ಲೇವಲ್ ತಕ್ಕಾಗಿ ಬುದ್ಧಿನೂ ಕೂಡ ಅಷ್ಟೇ ಸ್ವಚ್ಛವಾಗಿರ್ತದೆ ಅಂತ ಹೇಳ್ತಾರೆ.
ಹೌದಲ್ಲ? ಮದ್ವೆಗೆ ಹೋಗ್ಬೇಕು ಅಂತಂದ್ರೆ ಹೆಂಗ್ ಮಾಡ್ತೀವಿ? ನಾಲ್ಕು ಸಲ ಸೋಪ್ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಸುಂದರವಾಗಿ ಕಾಣಬೇಕಲ್ಲ, ಸುಂದರ ಶೃಂಗಾರ ಮಾಡ್ಕೊಂಡು ಹೋಗ್ಬೇಕಲ್ಲ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾನೆ, ಬುದ್ಧಿನೂ ಕೂಡ ಬೇಗದಿನಲ್ಲಿರ್ಬೇಕು. ನೆಕ್ಸ್ಟ್ ಬಾಬಾ ಹೇಳ್ತಾರೆ ವಿಶಾಲ ಬುದ್ಧಿ. ವಿಶಾಲ ಬುದ್ಧಿ ಅಂತಂದ್ರೆ ಏನು? ಒಂದೊಂದು ಹಂತದಲ್ಲೂ ಬಾಬಾ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಿದ್ದಾರೆ. ಬೇಗದಲ್ಲಿ ಬುದ್ಧಿ ಇಟ್ಕೊಂಡ್ಬಿಡ್ತಾರೆ ಮಕ್ಕಳು. ಏನಂತ? ಬಾಬಾ ಎಲ್ಲರಿಗೂ ಕೊಟ್ಬಿಡು ಅಂತ, ಎಲ್ಲರಿಗೂ ಕೊಟ್ಬಿಟ್ಟು ಅಂತ ಬಿಟ್ಟು ಹೇಳ್ಬಿಟ್ಟು ಭಗವಂತನ ಕೆಲಸವನ್ನ ಮಾಡಿಸಿ ಬಂದಿರೋ ಫಲ ನನಗೊಬ್ಬನಿಗೆ ಇಲ್ಲಿ ಅಂತ ಹೇಳ್ಬಿಡ್ತಾರೆ. ಇದಕ್ಕೆ ವಿಶಾಲ ಬುದ್ಧಿ ಅಂತ ಹೇಳೋದಿಲ್ಲ. ಅಪ್ಪನದ ಕೆಲಸ ಮಾಡ್ಬೇಕಾದ್ರೆ ಮಾತ್ರ ಬೇಗದ್ದಿನ ಬುದ್ಧಿ, ಎಲ್ಲರದ್ದು ಕೊಡು ಅಂತ ಹೇಳೋದು. ಕರ್ಮದ ಫಲ ಬಂದಾಗ ಮಾತ್ರ ನನಗೆ ಅಂತ ಹೇಳೋದು. ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಗ್ತದೆ ಅಂತ ನೀವು ಪ್ರಶ್ನೆ ಕೇಳಬಹುದು. ಯಾಕಂದ್ರೆ ಇಂಥದ್ದೆಲ್ಲ ನಾನು ಮಾಡಿದ್ದೇನೆ, ಅದಕ್ಕೆ ನನಗೆ ಗೊತ್ತು. ಸರಿನಾ? ಅದಕ್ಕೆ ಬಾಬಾ ಹೇಳ್ತಾರೆ ವಿಶಾಲ ಬುದ್ಧಿ ಅಂತಂದ್ರೆ, ಎಷ್ಟು ನಿಮ್ಮಲ್ಲಿ ತೆಗೆದುಕೊಳ್ಳಲಿಕ್ಕೆ ವಿಶಾಲ ಮನೋಭಾವನೆ ಇದೆಯೋ ಕೊಡುವುದಲ್ಲೂ ಕೂಡ ಏನಿರಬೇಕು? ವಿಶಾಲ, ಅನ್ಲಿಮಿಟೆಡ್. ಬೇರೆ ಮಾನಸಿಕವಾಗಿ ಬಾಬಾ ಹೇಳ್ತಾರೆ, ಸ್ಥೂಲವಾಗಿ ನೀವೇನು ಹಣ ಕೊಡೋದು ಬೇಡ. ಹಣ ಕೊಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗ್ಬಿಡ್ತದೆ, ಮಾಡಿದ ಅಡಿಗೆ ಖಾಲಿ ಆಗ್ಬಿಡ್ತದೆ, ಹಣ ಖಾಲಿ ಆಗ್ಬಿಡ್ತದೆ ಅಂತ ಚಿಂತೆ ಮಾಡಬೇಡಿ. ಇಷ್ಟು ಭಗವಂತನಿಂದ ತೆಗೆದುಕೊಳ್ತಿರೋಷ್ಟು ಕೊಡಬೇಕಾದ್ರೂ ಕೂಡ ಎಲ್ಲರಿಗೂ ಕೂಡ ವಿಶಾಲ ಮನೋಭಾವ, ದಾತಾಪನ್. ಹೇಗೆ ಬಾಬಾ ಯಾವಾಗಲೂ ದಾನ ದೀನ ಕೊಡ್ತಾನೆ ಇರ್ತಾರಲ್ಲ, ಹಾಗೆ ವಿಶಾಲ ಬುದ್ಧಿ. ಇಷ್ಟೆಲ್ಲ ವಿಶೇಷತೆಗಳು ನಿಮ್ಮ ಬುದ್ಧಿಯಲ್ಲಿ ಇಟ್ಟಾಗ ಮಾತ್ರ ಹೃದಯ ಸ್ನೇಹಿ ಮಕ್ಕಳು ನೀವಾಗ್ಲಿಕ್ಕೆ ಸಾಧ್ಯ. ಸರಿ, ಇಷ್ಟೆಲ್ಲ ಬುದ್ಧಿಯನ್ನು ನಾನು ಇಟ್ಟಿದ್ದೇನೋ ಇಲ್ಲೋ ಅಂತ ಹೆಂಗ್ ಗೊತ್ತಾಗ್ತದೆ ಅಂತಂದ್ರೆ, ಆ ಆತ್ಮನ ಪ್ರತಿಯೊಂದು ಕರ್ಮಕ್ಕೂ ಕೂಡ ಆ ಆತ್ಮ ಮೊದಲು ಭಗವಂತನಿಗೆ ಕೇಳ್ತಾರೆ, ಬಾಬಾ ಇದು ಹೇಗೆ ಮಾಡ್ಲಿ? ಕೋರ್ಟಿಗೆ ಹೋಗುವಂತ ವಿಷಯನೇ ಇಲ್ಲಿ, ತರಕಾರಿ ತರುವಂತ ವಿಷಯನೇ ಇಲ್ಲಿ, ವ್ಯಾಕ್ಸಿನ್ ಹಾಕೊಳ್ಳುವಂತ ವಿಷಯನೇ ಇಲ್ಲಿ, ಅಥವಾ ಪತಿ ಜೊತೆಗೆ ಇನ್ನೊಂದು ಕಡೆ ಹೋಗುವಂತ ವಿಷಯ ಇಲ್ಲಿ. ಈಶ್ವರ ಏನೇ ವಿಷಯ ಇದ್ರೂ ಕೂಡ ಫಸ್ಟ್ ಬಾಬನಿಗೆ ಹೇಳಿದೇನೆ ಮುಂದಿನ ಕೆಲಸವನ್ನ ಮಾಡೋದಿಲ್ಲ. ಯಾವುದೇ ಸಂಬಂಧ, ಯಾವುದೇ ವ್ಯವಹಾರ, ಯಾವುದೇ ಕಾಯಕ ಏನೇ ಇದ್ದೂ ಕೂಡ ಪ್ರತಿಯೊಂದು ಹಂತ ಹೆಜ್ಜೆಯಲ್ಲೂ ಕೂಡ ಅವ್ರಿಗೆ ಅನ್ಸತ್ತೆ ಭಗವಂತ ನನ್ನ ಜೊತೆಯಲ್ಲಿ ಇದ್ದಾರೆ, ಭಗವಂತ ಏನ್ ಹೇಳ್ಬೇಕು ಅದನ್ನ ನನಗೆ ಹೇಳ್ತಾ ಇದ್ದಾರೆ. ಆ ಸಂಬಂಧದಲ್ಲಿ ಆ ಸಮಯದಲ್ಲಿ ಭಗವಂತನ ಸಂಯೋಗ ವಿಷಯ ಜ್ಞಾನದ ಜೊತೆಗೆ ನಾನು ಮುಂದುವರಿತಾ ಇರುವಂತ ಕಾರಣದಿಂದ ಸದಾ ವಿಜಯ ಅನುಭವನೇ ಅವರಿಗೆ ಆಗ್ತಾ ಇರ್ತದೆ. ಆ ಕಾರಣದಿಂದ ಆ ಸ್ನೇಹ ಏನಾಗ್ತಿದೆ ಅಂತಂದ್ರೆ ಅಖಂಡ, ನಿರಂತರವಾಗಿ. ಅವ್ರ ತವರ ಮನೆಗಾಗಿದ್ರು ಹೋಗಿರ್ಲಿ, ತರಕಾರಿ ಮಾರ್ಕೆಟಿಗಾದ್ರೂ ಹೋಗಿರ್ಲಿ, ಬಟ್ಟಿಗಾದ್ರೂ ಹೋಗಿರ್ಲಿ, ಅಥವಾ ಹಾಸ್ಪಿಟಲ್ ಅವರು ಯಾರ್ದೋ ಸಂಬಂಧಿಗಳಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಹೋಗಿರ್ಲಿ, ಸ್ವತಃ ಇವರೇ ಪೇಷಂಟ್ ಆಗ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಮಲ್ಕೊಂಡಿರ್ಲಿ, ಏನಿದ್ದು ಕೂಡ ನಿರಂತರವಾಗಿ ಅವ್ರ ಜೊತೆಗೆ ಈಶ್ವರ್ಯ ಕಾರ್ಯ ನಡೀತಾನೆ ಇರ್ತದೆ. ಪ್ರತಿಯೊಂದು ಕರ್ಮದಲ್ಲೂ ಕಲ್ಯಾಣ ಆಗ್ತಾ ಇರ್ತದೆ, ಸ್ಥಿತಿ ಹೆಚ್ಚಿಗೆ ಆಗ್ತಾ ಇರ್ತದೆ. ಅದಕ್ಕಾಗಿ ಅಖಂಡ, ಅಟಲ್, ಅಚಲ್, ಅವಿನಾಶಿ, ನಿರಂತರವಾಗಿ. ನಾನು ಬಟ್ಟೆಯಲ್ಲಿದ್ದಾಗ ಮಾತ್ರ ಚೆನ್ನಾಗಿ ಅನುಭವ ಆಗ್ತದೆ, ಸೇವಾ ಕೇಂದ್ರಕ್ಕೆ ಹೋದಾಗ ಮಾತ್ರ ಆಗ್ತದೆ, ಅಥವಾ ಇಲ್ಲಿ ಸಂಘಟನೆಯಲ್ಲಿ ಕುತ್ಕೊಂಡಾಗ ಮಾತ್ರ ಆಗ್ತದೆ ಹೇಳುವಂಥದ್ದು ಅವ್ರ ಕಂಪ್ಲೇಂಟ್ ಇರೋದಿಲ್ಲ. ಪ್ರತಿಯೊಂದು ಹಂತ, ಲೌಕಿಕ, ಅಲೌಕಿಕ, ಮಾನಸಿಕ, ಶಾರೀರಿಕ, ಆತ್ಮಿಕ, ಸಾಮಾಜಿಕ, ವೈಯಕ್ತಿಕ, ವಿಶ್ವ, ಯಾವುದೇ ವಿಷಯದಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಇದು ಭಗವಂತನ ಕಾರಣದಿಂದನೇ, ಭಗವಂತನ ಶಕ್ತಿಯಿಂದನೇ, ಭಗವಂತನ ಜ್ಞಾನದಿಂದಲೇ ಇದು ಆಗಿರುವಂಥದ್ದು ಒಂದು ಸ್ಪಷ್ಟ ಅನುಭವ ಅವರಿಗೂ ಕೂಡ ಆಗ್ತದೆ, ಬೇರೆಯವ್ರಿಗೂ ಕೂಡ ಆಗ್ತದೆ. ಅಂದ ಮೇಲೆ ವರ್ತಮಾನ ಸಮಯದಲ್ಲಿ ಈಶ್ವರನ ಜೊತೆಯ ಅನುಭವ ನಿಮ್ಗೆ ಹೀಗೆ ಆಗ್ತಾ ಇದೆಯಾ? ಪ್ರತಿಯೊಂದು ವಿಷಯವನ್ನ ಭಗವಂತನಿಗೆ ಹೇಳ್ತಾ ಇದ್ದೀರಾ? ಅದು ವೈಯಕ್ತಿಕ ವಿಷಯ ಇದ್ರೂ ಕೂಡ ಅದು ವೈಯಕ್ತಿಕ ಅಂತ ಹೇಳಬಾರ್ದು. ಏನಿರ್ಬೇಕು? ಬಾಬಾ ಈಶ್ವರ್ಯ ಕಾರ್ಯಕ್ಕೋಸ್ಕರ ₹1 ಬಂದ್ರು ಈಶ್ವರನ ಯಜ್ಞಕ್ಕೆ ಬಂದಿದೆ, ₹1 ಕೊಡೋದಿದ್ದು ಈಶ್ವರ ಯಜ್ಞದಿಂದ ನಾನು ಕೊಡ್ತಾ ಇದ್ದೇನೆ. ಯಾವುದೇ ವಿಷಯ ಇದು ನನ್ನ ವೈಯಕ್ತಿಕ ಏನು ಇಲ್ಲ ಆತ್ಮೀಯರೇ. ಆ ಮನೋಭಾವ, ಆ ಬುದ್ಧಿ ನಮ್ಮಲ್ಲಿರ್ಬೇಕು. ಇಲ್ಲಿವರೆಗೆ ಅದನ್ನು ನಾವು ಮನಸ್ಸನ್ನು ಇಟ್ಕೊಂಡಿದ್ದೀವಿ ಬಿಟ್ರೆ ಬುದ್ಧಿಯಲ್ಲಿ ಬಂದಿಲ್ಲ. ಈ ಮಾತನ್ನು ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಮನಸ್ಸನ್ನ ಬಾಬನ ಯಾಕೆ ಕೊಡ್ತಿದೀವಿ ಅಂತ ನಾವು ಮೊದಲೇ ಲಿಸ್ಟ್ ಕೊಟ್ಟಿರ್ತೀವಿ. ಬಾಬಾ ಇದಕ್ಕೋಸ್ಕರ ಯೋಗ, ಇದಕ್ಕೋಸ್ಕರ ಪುರುಷಾರ್ಥ, ಇದಕ್ಕೋಸ್ಕರ ಬ್ರಹ್ಮಭೋಜನ ಸೆಂಟರ್ಗಳಲ್ಲಿ ಬರ್ತದೆ. ಇವತ್ತು ಬ್ರಹ್ಮಭೋಜನ ಇವ್ರು ಸ್ಪಾನ್ಸರ್ ಮಾಡಿದ್ದಾರೆ. ಯಾಕೆ? ಇವರ ಮಗಳದ್ದು ಮದುವೆ ಆಯ್ತು, ಇವ್ರ ಮನೇಲಿ ಎಂಗೇಜ್ಮೆಂಟ್ ಆಯ್ತು, ಇವ್ರದ್ದು ಬರ್ತ್ಡೇ ಆಯ್ತು ಅಂದ್ರೆ ಇವರಿಗೋಸ್ಕರ ಮಾತ್ರ ಅದು ಬ್ರಹ್ಮಭೋಜನನೇ ಹೊರತು ವಿಶ್ವಕ್ಕೋಸ್ಕರ ಅಲ್ಲ. ಏನ್ ಮಾಡುದು? ಲೌಕಿಕದವರಿಗೆಲ್ಲ ಕೊಟ್ಟಿದೀವಲ್ಲ, ಅದಕ್ಕೆ ಬಾಬಾನ ಮನೆಗೆ ಅಂತ ಕೊಟ್ಟಿದೀವಿ. ಎಂತ ಕಂಜೂಸುಗಳು ಅಂತಂದ್ರೆ,
ನಮ್ಮ ಲೌಕಿಕ ಮದ್ವೆಗೆ ಕೋಟಿಗಟ್ಲೆ ಕೊಟ್ಟರು ಕೂಡ ಏನ್ ತೊಂದ್ರೆ ಇಲ್ಲ. ಅಣ್ಣೋರೆ, ನಮ್ಮನೇಲಿ ಮದ್ವೆ ಇತ್ತು, 100 ಜನ ಸೆಂಟ್ರಿಗೆ ಬರ್ತಾರೆ, ಅಕ್ಕೋರು 10,000 ರೂಪಾಯಿ ಅಂತ ಹೇಳಿದ್ರು ಬ್ರಹ್ಮ ಭೋಜನಕ್ಕೆ. ಅಲ್ಲಿ 10,000 ರೂಪಾಯಿ ಅಂತ ಹೇಳಿದ್ರು. ಅಲ್ಲಿ 25 ಲಕ್ಷ ರೂಪಾಯಿ ಬೇಕಾದ್ರೆ ಒಂದು ದಿನಕ್ಕೆ ಶೃಂಗಾರಕ್ಕೇನು, ಹಾಲ್ ಬಾಡಿಗೆಗೇನು, ಸೌಂಡ್ ಸಿಸ್ಟಮ್ಗೇನು, 50 ವೆರೈಟಿ ಅಡಿಗೆ ಮಾಡೋದಲ್ಲೇನು, ಅದಲ್ಲಿ ಏನು ಕಂಜೂಸ್ತನ ಇಲ್ಲ. ಇಲ್ಲಿ 10,000 ರೂಪಾಯಿ ಕೊಡಬೇಕಾದ್ರೆ ಮಾತೇನ ನೂರಾರು ಯೋಚನೆ ಅಂದ್ಮೇಲೆ ಎಲ್ಲಿಂದ ವಿಶಾಲ ಬುದ್ಧಿ? ಸ್ವಲ್ಪ ಯೋಚನೆ ಮಾಡಿ ಆತ್ಮೀಯತೆ. ಇದೆಲ್ಲ ಮಾಡುವಂತ ತಪ್ಪನ್ನ ಬಾಬಾ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಹಾಗಂತ ನೀವು ಬ್ರಹ್ಮಭೋಜನ ಮಾಡಿಸ್ಬೇಡಿ ಅಂತ ಬಾಬಾ ಹೇಳಿಲ್ಲ. ಆದ್ರೆ ಯಾವುದೋ ಒಂದು ಸಣ್ಣ ಕಾಯಕವನ್ನ ಮನಸ್ಸನ್ನು ಇಟ್ಬಿಟ್ಟು ಮಾಡೋದು ಸರಿಯಲ್ಲ. ಆ ರೀತಿ ಇಟ್ರೆ ನೀವು ನನ್ನ ಸಮಾನ ಸ್ನೇಹಿತರು ಆಗೋದಿಲ್ಲ. ಅದೇ ಬ್ರಹ್ಮಭೋಜನವನ್ನ ಮಾಡಿಸಿ ಬಾಬಾ, ಈ ಬ್ರಹ್ಮಭೋಜನದಿಂದ ಸೂಕ್ಷ್ಮ ಹೊತ್ತನಲ್ಲಿ ಎಲ್ಲರನ್ನು ಕರೆಸಿ ವಿಶ್ವದಲ್ಲಿ ಎಲ್ಲರಿಗೂ ಭೋಜನವನ್ನು ತಿನ್ಸಪ್ಪ ಅಂತ ಹೇಳಿಕ್ ಆಗ್ತದೆ ಯಾಕಲ್ವಾ? ಅಕ್ಕೋರೆ, ಬ್ರಹ್ಮಭೋಜನ ನಾನು ಮಾಡಿಸಿದ್ರೆ ಎಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಬೇಡಿ, ಸ್ಟೇಜ್ ಮೇಲೆ ಕರಿಬೇಡಿ, ನನ್ನ ಹೆಸರು ಬರಬಾರದು, ಸೇವೆ ಆಗ್ಬೇಕು ಅಷ್ಟೇ. ಗುಪ್ತದಾನ ಮಹಾಪುಣ್ಯ. ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಯಾಕೆ ನಿಮ್ಮ ಮಗಳಿಗೆ ಮಾತ್ರ ಒಳ್ಳೇದಾಗ್ಬೇಕು, ಇನ್ನೊಬ್ರಿಗೆ ಮಾತ್ರ ಯಾಕೆ ಒಳ್ಳೇದಾಗ್ಬೇಕು, ವಿಶ್ವಕ್ಕೆ ಒಳ್ಳೇದಾಗ್ಲಿ ಅಲ್ಲ? ಈ ರೀತಿ ಮನೋಭಾವ, ಈ ಚಿಂತನೆ ಯಾಕೆ ಬರಬಾರದು ನಿಮ್ಮಲ್ಲಿ? ಅದೇ 10,000 ರೂಪಾಯಿ ವಿಶ್ವಕ್ಕೆ ಬೇಕಾಗಿರೋರಿಗೆ ಭಗವಂತ ಹಂಚ್ತಾನಲ್ಲ, ಒಬ್ರಿಗೆ ಇಬ್ರಿಗೋಸ್ಕರ ಯಾಕೆ ಇಟ್ಕೊಳ್ತೀರಿ? ಈ ರೀತಿ ಭಗವಂತನನ್ನು ಯಾಕೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ? 10,000 ರೂಪಾಯಿ ಅಣ್ಣ ನಮ್ಮ ಹತ್ರ 10,000 ರೂಪಾಯಿ ಇಲ್ಲ, ನೋ ಪ್ರಾಬ್ಲಮ್, 100 ರೂಪಾಯಿನೇ ಕೊಡಿ ನಿಮ್ಮ ಹತ್ರ ಶಕ್ತಿ ಅನುಸಾರ. ಅದನ್ನ ಬಾಬನಿಗೆ ವಿಶ್ವದ ಎಲ್ಲರಿಗೂ ಕೊಡ್ಲಿಕ್ಕೋಸ್ಕರ ಕೊಡಿ. ನಿಮ್ಮ ಮನೆಯಲ್ಲಿ ಬೆಳೆದಿರುವಂತ, ಕಷ್ಟ ಬೆಳೆದಿರುವಂತ ಒಂದು ಮಾವಿನ ಬಾಬನ ಕೈಲಿ ಕೊಟ್ಬಿಟ್ಟು, ಬಾಬಾ ಸೂಕ್ಷ್ಮ ತಂದಿಲ್ಲ ಎಲ್ಲರದ್ದು ಕೊಡ್ಬಿಟ್ಟು ಎಲ್ಲರಿಗೂ ತಿನ್ಸಪ್ಪ ಅಂತ ಮಾಡಿದ್ರೆ ಬಾಬಾ ಮಾಡ್ತಾರೆ. ಅದನ್ನೇ ಬಾಬಾ ಹೇಳ್ತಿದ್ದಾರೆ ಮುಂದೆ. ಮಕ್ಕಳಿಗೆ ಇವತ್ತು ನಾನು ಮುರಳಿಯನ್ನು ಬೇಗ ಮುಗಿಸ್ತಾ ಇದ್ದೇನೆ, ಯಾಕಂದ್ರೆ ಮಿಲನ ಮಾಡ್ಲಿಕ್ಕೆ ತುಂಬಾ ಜನ ಬಂದಿದ್ದಾರೆ. ಒಬ್ಬೊಬ್ಬರನ್ನು ಕೂಡ ನಾನು ಮಿಲನ ಮಾಡಬೇಕಾಗ್ತದೆ. ಶರೀರದ ಒಂದು ಯಾವ ರಥದಲ್ಲಿ ಬಂದಿದೆ ಅದನ್ನು ನೋಡ್ಬೇಕಾಗ್ತದೆ, ಸಮಯ ನೋಡ್ಬೇಕಾಗ್ತದೆ. ಅದಕ್ಕಾಗಿ ಮುರಳಿಯನ್ನು ಬೇಗ ಮುಗಿಸ್ತಿದ್ದೇನೆ. ಮತ್ತೆ 2 ಸಬ್ಜೆಕ್ಟ್ ಅನ್ನು ಮುಂದೆ ತಗೊಳ್ತೇನೆ ನಾನು. ಆದರೆ ಸೂಕ್ಷ್ಮತನದ ವಿಷಯದಲ್ಲಿ ಬಂದಾಗ ಈ ಲಿಮಿಟೇಷನ್ ಇಲ್ಲ ಮಕ್ಕಳೇ. ಯಾಕಂದ್ರೆ ಇಷ್ಟೆಲ್ಲ ಹೃದಯದ ಸ್ನೇಹಿ ಎಲ್ಲ ಹೇಳಿದ ಮೇಲೆ ಮಕ್ಕಳು ಕೇಳ್ತಾರೆ, ಬಾಬಾ ಸೇವೆ ಮಾಡ್ಬೇಕು ಅಂತ ಹೇಳ್ತೀಯಲ್ಲ, ಕೊರೋನಾ ಬಂದ್ಬಿಟ್ಟದ, ಏನ್ ಸೇವೆ ಮಾಡೋದು? ಯಾರಿಗ್ ಜ್ಞಾನ ಕೊಡೋದು? ಯಾರಿಗ್ ಪಾಂಪ್ಲೆಟ್ಸ್ ಕೊಡೋದು? ಎಲ್ಲಿ ಹೋಗ್ಲಿಕ್ಕೆ ಆಗ್ತಾನೆ ಇಲ್ವಲ್ಲ, ಏನ್ ಮಾಡೋದು? ಅದಕ್ಕೆ ಬಾಬಾ ಹೇಳ್ತಾನೆ, ಮಕ್ಕಳು ಸ್ಥೂಲ ಸೇವೆಯನ್ನು ಮಾಡಿದಾಗ ಅಲ್ಲಿ ಲಿಮಿಟೇಷನ್ಸ್ ಇದೆ. 100 ಜನ, 50 ಜನ, 100 ಜನರ ಕಡೆ ಮಾತ್ರ ಗಮನ ಇರ್ತದೆ. ನೀವೆಲ್ಲೋ ಸೇವೆಗೆ ಹೋಗ್ಬೇಕು ಅಂದ್ರೆ ಬಸ್ ಇಟ್ಕೊಂಡು, ಟ್ರೈನ್ ಇಟ್ಕೊಂಡು, ಮಾಸ್ಕ್ ಅಂತೆ, ಸ್ಯಾನಿಟೈಸರ್ ಅಂತೆ, ಕೊರೋನಾ ಅಂತ ಏನೇನೋ ಚಿಂತೆ ಇರ್ತದೆ. ಸೂಕ್ಷ್ಮ ಅಂದ್ರೆ ಸೂಕ್ಷ್ಮ ಶರೀರದ ಮೂಲಕ ಬಾಬಾನ ಹತ್ರ ಹೋಗ್ಬಿಡಿ, ಬಾಬನಿಗೆ ಒಪ್ಸಿಬಿಡಿ, ಪೂರ್ತಿ ವಿಶ್ವಕ್ಕೆ ಕೂಡ ಸೇವೆಯನ್ನ ಮಾಡ್ತಾ ಇರ್ತಾರೆ ಬಾಬಾ. ಅದಕ್ಕಾಗಿ ಚೆಕ್ ಮಾಡಿ, ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದಾಗ ಸೇವೆ ಹೇಗಿತ್ತು, ಬಾಬಾ ಅವ್ಯಕ್ತ ಆದ್ಮೇಲೆ ಸೇವೆ ಹೇಗಾಯ್ತು. ಇವತ್ತು ಗುಲ್ಜಾರ್ ದಾದಿಯ ಶರೀರದ ಮೂಲಕ ಬಾಬಾ ಬರ್ತಾ ಇಲ್ದಿದ್ರು ಕೂಡ ಮೌಂಟ್ ಅಬುನಲ್ಲಿ ಮಿಲನಕ್ಕೆ ಹೋದಾಗ ಎಷ್ಟೋ ಜನ ಆತ್ಮಗಳು ಹೇಳ್ತಾರೆ, ನಮ್ಗೆ ಭಗವಂತನ ಅನುಭವ ಆಗಿದೆ, ಭಗವಂತ ಸಾಕ್ಷಾತ್ಕಾರ ಮಾಡಿಸಿದ್ದಾರೆ. ಅವರವರ ಮನೆಗಳಲ್ಲೇ ಭಗವಂತ ಸಾಕ್ಷಾತ್ಕಾರವನ್ನ ಮಾಡಿಸ್ತಾರೆ. ಆ ಕಾರ್ಯಕ್ಕೆ ನನಗೆ ಶರೀರ ಬೇಕು, ನಿಮ್ಮ ಸೂಕ್ಷ್ಮ ಶರೀರವನ್ನು ಆ ಕಾರ್ಯಕ್ಕೆ ಕೊಡಬಹುದಲ್ವಾ? ಫರಿಸ್ತಾ ಈ ಒಂದು ಸಂಬಂಧದಿಂದನೂ, ಸ್ಥೂಲವಾದಂತ ಹದ್ದಿನ ಸಂಬಂಧದಿಂದಲೂ ಕೂಡ ನೀವು ಮುಕ್ತವಾಗ್ಬಿಟ್ಟು ಏನ್ ಮಾಡ್ಬೋದು? ಶಕ್ತಿಯನ್ನ, ಜ್ಞಾನವನ್ನ, ಪ್ರೀತಿಯನ್ನ, ಈಶ್ವರಿಯ ಗುಣಗಳನ್ನ ನೀವೇನ್ ಮಾಡ್ಬೋದು? ಸೂಕ್ಷ್ಮ ಶರೀರದ ಮೂಲಕ ನೀವು ವಿಶ್ವಕ್ಕೆಲ್ಲ ಕೊಡುವಂತ ಪ್ರಯತ್ನವನ್ನ, ಪುರುಷಾರ್ಥವನ್ನ, ಕಾಯಕವನ್ನ, ಕರ್ಮವನ್ನ, ಸೇವೆಯನ್ನ ಇವಾಗ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಒಂದಾಗಿದೆ ಸಾಕಾರ ಶರೀರ ಅಂದ್ರೆ ಬಾಬಾ ಸ್ಪಷ್ಟವಾಗಿರ್ತಾರೆ. ದಿವ್ಯ ಬುದ್ಧಿ ಬೇಕು ಅಂತಂದ್ರೆ, ಅಣ್ಣವ್ರೆ ಏನೋ ಇವತ್ತು ನಾನು 4 ಜನರಿಗೆ ಕೋರ್ಸ್ ಕೊಟ್ಟಿದ್ದೇನೆ, ಹೌದಾ? ನಾವು ವಿಶ್ವಕ್ಕೆಲ್ಲರಿಗೂ ಕೋರ್ಸ್ ಕೊಟ್ಟಿದ್ದೀವಿ, ಯಾವ ಚೆನ್ನಾಗಿರ್ತದೆ? ವಿಶ್ವಕ್ಕೆಲ್ಲ ಕೊಟ್ಟವರು ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ನಾನೇನ್ ಮಾಡಿದ್ದೇನೆ, ನಾನೇನು ಪಡ್ಕೊಳ್ತಾ ಇದ್ದೇನೆ. ಗೂಡು ಜಾನೆ ಗೂಡಿಗೆ ಗೋತ್ರಿ ಜಾನೆ. ಬಾಬಾ ಹೇಳ್ತಾರೆ, ಇದನ್ನ ಎರಡನ್ನೂ ಮಾಡ್ಬಿಟ್ಟು ನೋಡಿ. ಸೂಕ್ಷ್ಮ ಶರೀರದ ಮೂಲಕ ಅವರಿಗೆ ಬಂದ್ರೆ ಅರ್ಥ ಆಗ್ಲಿಲ್ಲ, ಇವರಿಗೆ ಹೇಳಿದ್ರೆ ಗೊತ್ತಾಗ್ತಾ ಇಲ್ಲ, ಪ್ರಶ್ನೆಗಳು ಬಂದ್ರೆ ಏನ್ ಮಾಡ್ಬಿಡೋದು, ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಏನ್ ಮಾಡ್ಬಿಡೋದು, ಏನೇನೋ ಪ್ರಶ್ನೆ ಕೇಳ್ತಾರೆ ಅಣ್ಣವ್ರೆ, ಏನು ಮಾಡೋದು? ಸೂಕ್ಷ್ಮ ಹೊತ್ತಿನಲ್ಲಿ ಕುತ್ಕೊಂಡು ಮಾಡಿ ಅಲ್ಲ, ಏನ್ ತೊಂದ್ರೆ? ನಿಮ್ಮ ಅಪ್ಪನ ಎದುರುಗಡೆ ಏನು ಕ್ವಶನ್ ಕೇಳಬೇಡಿ, ಎಲ್ಲಾ ಕ್ವಶನ್ಗಳಿಗೂ ಉತ್ತರ ಇದೆ. ಸಮಯ ಬೇಕು, ಸಂಕಲ್ಪ ಬೇಕು, ಅಷ್ಟೇ. ಮಾಡುವಂತ ಇಚ್ಛೆ ಬೇಕು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಹೃದಯ ಪೂರ್ವಕ ಸ್ನೇಹಿಗಳಾಗ್ಬೇಕು ಅಂತಂದ್ರೆ ಸೂಕ್ಷ್ಮ ರೂಪದಲ್ಲಿ ವಿಶ್ವವನ್ನ ಗಮನ ಇಟ್ಬಿಟ್ಟು ಜ್ಞಾನ ಯೋಗ ಮಾಡುವಂತದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕೇ ಹೊರತು
ಸ್ಥೂಲವಾದ ಶರೀರದ ಕಡೆ ಕೊಟ್ರೆ ಅಲ್ಲಿ ಲಿಮಿಟೇಷನ್ ಬಂದ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೋಸ್ಕರ ನಾಟಕದ ಅನುಸಾರ ನಿಮ್ಗೆ ನನ್ನ ಮನೆಯಲ್ಲಿ ಕುಳಿಸಿದ್ದೇನೆ, ಹಬ್ಬ ಹರಿದಿನಗಳನ್ನು ನಿಲ್ಲಿಸಿಬಿಟ್ಟಿದ್ದೇನೆ, ಮದುವೆ ಎಂಗೇಜ್ಮೆಂಟ್ ಅನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೇನೆ. ಯಾರಿಗೋಸ್ಕರ? ಯಾರಿಗೋಸ್ಕರ? ನಿಮ್ಮ ಮಕ್ಕಳಿಗೋಸ್ಕರ, ಬೇರೆಯವ್ರಿಗೋಸ್ಕರ ಅಲ್ಲ. ಅದಕ್ಕಾಗಿ ಕಾರಣವನ್ನು ನನಗೆ ಹೇಳಿಬೇಡಿ ಅಂತ ಹೇಳ್ತೇನೆ. ಅಂತಂದ್ರೆ ಫರಿಸ್ತಾ ಜೀವನ ಅಂದ್ರೆ ಜೀವನ ಮುಕ್ತ ಅಂತ ಹೇಳ್ತಾರೆ, ಬಂಧನ ಮುಕ್ತ. ಬಂಧನನೇ ಇಲ್ಲ. ಅವ್ರ ಮನೆಗೆ ಹೋಗ್ಬೇಕು, ಇವ್ರ ಮನೆಗೆ ಹೋಗ್ಬೇಕು, ಅವ್ರಿಗೆ ಕರಿಬೇಕು, ಫೋನ್ ಮಾಡ್ಬೇಕು, ಮತ್ತೊಂದು ಮಗದೊಂದು ಏನಿಲ್ಲ. ನೀವು ರೆಡಿ, ಎಲ್ಲರೂ ಕೂಡ ರೆಡಿಯಾಗಿರ್ತಾರೆ. ಅದಕ್ಕಾಗಿ ಇನ್ನು ಮೇಲೆ ನಾವು ಸೂಕ್ಷ್ಮ ಶರೀರದಲ್ಲೇ ಇದ್ದೇವೆ, ಸೂಕ್ಷ್ಮ ಪ್ರಪಂಚದಲ್ಲಿ ಇದ್ದೀವಿ, ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಹೇಳುವಂತ ಮನೋಭಾವವನ್ನು ಇಟ್ಟುಬಿಟ್ಟು ಕರ್ಮವನ್ನ ಮಾಡಬೇಕು. ಹಾಗಿದ್ರೆ ಈ ರೀತಿ ಸೂಕ್ಷ್ಮ ಸೇವೆಯನ್ನ ಮಾಡಲಿಕ್ಕೆ, ಪುರುಷಾರ್ಥವನ್ನ ಮಾಡಲಿಕ್ಕೆ ವಿಧಿ ಏನು? ಯೋಚನೆ ಮಾಡ್ಬೇಕಲ್ಲ ಬಾಬಾ. ಇವಾಗ ಭೂಮಿಗೆ ಸಕಾಶ ಕೊಡ್ಬೇಕು, ಕೊರೋನಾ ಕಾಯಿಲೆ ಬಂದವ್ರಿಗೆ ಕೊಡ್ಬೇಕು, ಕ್ಯಾನ್ಸರ್ ಬಂದವ್ರಿಗೆ ಕೊಡ್ಬೇಕು, ಅಥವಾ ಅಫ್ಘಾನಿಸ್ತಾನದವ್ರಿಗೆ ಕೊಡ್ಬೇಕು, ತಾಲಿಬಾನ್ದವ್ರಿಗೆ ಕೊಡ್ಬೇಕು, ಪಾಕಿಸ್ತಾನದವ್ರಿಗೆ ಕೊಡಬೇಕು, ಯಾರಿಗೆ ಕೊಡ್ಬೇಕು ಅಂತ ಹೆಂಗ್ ಯೋಚನೆ ಮಾಡೋದು ಬಾಬಾ? ಇವಾಗ ನಿನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ತು, ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡುವಂತ ಭಕ್ತರಿಗೂ ಕೊಡ್ಬೇಕು. ತಿಂಗಳಾನುಗಟ್ಲೆ ಈಶ್ವರಿ ಪರಿವಾರದವ್ರು ರಾಖಿ ಕಟ್ಲಿಕ್ಕೆ ಹೋಗಿರ್ತಾರೆ, ಅವ್ರಿಗೂ ಶಕ್ತಿ ಕೊಡು. ಯಾರ್ಯಾರಿಗಂತ ಕೊಡೋದು ಬಾಬಾ ಅಂತ ಇದು ಚಿಂತೆ ಬಂದು. ಬಾಬಾ ಒಂದು ವಿಷಯ ಹೇಳಿದ್ರೆ ಅದರಿಂದ ನೂರಾರು ಚಿಂತೆಗಳ ಮಕ್ಕಳ ಹಿಂದಗಡೆ ಲೈನ್ ಮೂಲಕ ಬರ್ತಾನೇ ಇರ್ತಾವ. ಬಾಬನಿಗೆ ಗೊತ್ತದು, ಯಾಕಂದ್ರೆ ಸ್ವಲ್ಪ ಬುದ್ಧಿ ಹಾಕಿದಾಗ ಗೊತ್ತಾಗ್ತದೆ ಏನು ಬಾಬಾ ಏನ್ ಹೇಳ್ತಿದ್ದಾರೆ. ನೀವು ಬುದ್ಧಿ ಸ್ವಲ್ಪ ಹಾಕಿದ್ರೆ ಮುಂದೆ ಪ್ರಶ್ನೆಗಳು ಬರ್ತವೆ. ಆದ್ಮೇಲೆ ಬುದ್ಧಿ ಹಾಕ್ಲಿ ಅಂದ್ರೆ ಬರೋದೇನ, ಹ್ಞೂ ಬಸ್ವ, ಹ್ಞೂ ಹಾ ಬಸ್ವ, ಹಾ ಬಸ್ವ ಅಂತ ತಲೆ ಅಲ್ಲಾಡ್ಸ್ಕೊಂಡೇ ಇರ್ತೀವಿ ನಾವು. ಓಕೆನಾ? ಬಾಬಾ ಹೇಳಿದ ತಕ್ಷಣದಲ್ಲಿ ನಮಗೆ ಮುಂದಿನ ಪ್ರಶ್ನೆಗಳು ಏನಾಗ್ಬೇಕು? ಉದ್ಭವ ಆಗ್ಬೇಕು. ಸ್ಥೂಲ ಶರೀರದ ಏನೋ ಗೊತ್ತಾಗ್ಬಿಡ್ತದೆ, ಎದ ಕಡೆ ಬಂದಿದ್ದಾರೆ, ಜ್ಞಾನ ಹೇಳ್ತೀವಿ, ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಉತ್ತರ ಮಾಡ್ಬೋದು. ಈ ರೀತಿ ಮಾಡಿದ್ರೆ ನಾವು ಜ್ಞಾನ ಹೇಳೋದು ಹೇಗೆ? ವಿಧಿ ವಿಧಾನ ಏನು? ಅವ ನಿಮ್ ಪ್ರಶ್ನೆ ಬಂತು, ನಮ್ಮಪ್ಪ ತುಂಬಾ ಬುದ್ಧಿವಂತ, 5,000 ವರ್ಷದ ಮುಂದೆ ನೀವು ಈ ಪ್ರಶ್ನೆ ಕೇಳಿದ್ರೆ ಅವನಿಗೆ ಗೊತ್ತೇ ಗೊತ್ತು, ಅದಕ್ಕೆ ಉತ್ತರ ರೆಡಿ ಮುಂದಿನ ಲೈನಲ್ಲಿ ಹೇಳಿರ್ತೀನಿ. ನಿಮ್ ಪ್ರಶ್ನೆಗೆ ಮೊದಲೇ ಉತ್ತರ ಬಂದಿತ್ತು. ಏನು? ಮಕ್ಕಳೇ, ಸೇವೆ ಮಾಡೋ ಕೆಲಸ ಯಾರ್ದು? ಯೋಚನೆ ಯಾರ್ದು? ಚಿಂತನೆ ಯಾರ್ದು? ಚಿಂತೆ ಯಾರ್ದು? ನಂದು. ನೀವು ನಿಶ್ಚಿಂತ ಚಕ್ರವರ್ತಿಗಳು. ಮನಸ್ಸನ್ನ ಬುದ್ಧಿಯನ್ನ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಳ್ಳಿ. ಅಲ್ಲ, ಏನ್ ಮಾಡ್ಬೇಕು? ಮನಸ್ಸಿಂದ ತಾನೇ ಮಾಡ್ಬೇಕು. ಮನಸ್ಸು ಯಾರಲ್ಲಿದೆ? ನನ್ನ ಕೈಯಲ್ಲಿ ತಾನೇ ಕೊಟ್ಟಿದ್ದೀರಿ. ಸಂಕಲ್ಪ ಮನಸ್ಸಿಂದ ಮಾಡ್ಬೇಕು, ಚಿಂತನೆ ಮನಸ್ಸಿಂದ ಮಾಡ್ಬೇಕು, ಚಿಂತೆ ಮನಸ್ಸಿಂದ ಮಾಡ್ಬೇಕು, ಪುರುಷಾರ್ಥ ಮನಸ್ಸಿಂದ ಮಾಡ್ಬೇಕು. ಈ ಎಲ್ಲ ಮನಸ್ಸಿಂದ ಮಾಡುವಂತ ಕಾರಣದಿಂದ ನಾನು ಸ್ಪಷ್ಟವಾಗಿ ಮೊದಲೇ ಹೇಳಿದ್ದೇನೆ, ಮನ ಭವ. ಆ ಮನಸ್ಸು ನನ್ನ ಕೈಯಲ್ಲಿ ಕೊಟ್ಟಾಗ ಆ ಮನಸ್ಸಿನ ಬಗ್ಗೆ ನಿಮ್ಗೆ ಏನ್ ಚಿಂತೆ ಬರ್ತದೆ? ಹೌದಲ್ವಾ? ಮನಸ್ಸಿಂದ ಇದೆಲ್ಲ ಕೆಲಸ, ಇದು ನನ್ನ ತಂದೆ ಹತ್ರ ಕೊಟ್ಟಾಗ ಅದು ನನ್ನ ಕೆಲಸ ನನ್ನಲ್ವಲ್ಲ. ಅದು ಯಾರು ಮಾಡ್ತಾನೆ? ಭಗವಂತ ಮಾಡ್ತಾನೆ. ಸರಿ, ಮನಸ್ಸನ್ನ ಭಗವಂತನಿಗೆ ಕೊಟ್ಟಿದ್ದೇನೆ, ಆ ಕೆಲಸ ಭಗವಂತ ಮಾಡ್ತಾರೆ, ನಾನೇನ್ ಮಾಡ್ಲಿ? ಕೆಲವು ಜನರಿಗೆ ತುಂಬಾ ಖುಷಿ ಆಗ್ಬಿಡ್ತದೆ, ಎಲ್ಲ ಬಾಬಾ ಮಾಡ್ತಾರೆ, ನಾನು ಇದನ್ನೇ ಮಾಡಿದ್ರೆ ಆಗ್ಬಿಡ್ತು. ಯಾಕಂದ್ರೆ ಬಾಬಾ ಮಾಡ್ತೀವಿ ಅಂತ ಹೇಳಿದಾರಲ್ಲ. ಭಗವಂತ ತುಂಬಾ ಬುದ್ಧಿವಂತ. ಏನ್ ಹೇಳ್ತಾರೆ ಭಗವಂತ? ಮಕ್ಕಳೇ, ಮನಸ್ಸನ್ನ ಮಾತು ನನ್ನ ಕೈ ಕೊಡುವಂತ ನಾನು ಹೇಳಿದ್ದೇನೆ ಹೊರತು ಬುದ್ಧಿ, ಸಂಸ್ಕಾರ, ತನು, ಧನ, ಜನ ಇದೆಲ್ಲ ನಿನ್ನ ಕೈಯಲ್ಲೇ ಇದೆ. ಆತ್ಮನು ನಿನ್ನ ಜೊತೆಯಲ್ಲೇ ಇದೆ. ನಿನ್ನ ಮನಸ್ಸನ್ನ ಮಾತ್ರ ನನ್ನ ಕೈಯಲ್ಲಿ ಕೊಟ್ಟಿರೋದು. ಅಂದ್ರೆ ಕರ್ಮ ಮಾಡಲಿಕ್ಕೆ, ಪ್ರತಿಯೊಂದು ಕರ್ಮವನ್ನು ಮಾಡಲಿಕ್ಕೆ ತೀರಾ ಅವಶ್ಯಕ. ಅದು ಇಲ್ದೇನೆ ಯಾವುದೇ ಕರ್ಮ ಆರಂಭ ಆಗೋದೇ ಇಲ್ಲ. ಅದಿಲ್ದೇನೆ ಯಾವುದೇ ಕರ್ಮ ಮತ್ತು ಕರ್ಮದ ಫಲವನ್ನು ಅನುಭವ ಮಾಡಲಿಕ್ಕೆ ಆಗದೆ ಇರುವಂತಹ ಮುಖ್ಯವಾದಂತಹ ಇಂದ್ರಿಯವನ್ನೇ ನಾನು ತೆಗೆದುಕೊಂಡಿದ್ದೇನೆ, ಮನಸ್ಸನ್ನ ಮಾತ್ರ. ಹಾಗಲ್ಲ, ತನು ಮನ ಧನ ಜನ ಎಲ್ಲ ಜೀವನ ನನಗೆ ಕೊಡು ಅಂತ ಹೇಳಿದೀಯಾ? ಅದು ಹೌದು, ಹೇಳಿದ್ದೇನೆ. ಅರ್ಪಣೆ ಮಾಡು ಅಂತ ಹೇಳಿದ್ದೇನೆ. ಆದರೆ ಕರ್ಮ ಮಾಡಬೇಕಾದ ಸೂಕ್ಷ್ಮವಾದಂತಹ ಮನಸ್ಸನ್ನ ಮಾತ್ರ ನಾನು ತೆಗೆದುಕೊಂಡಿದ್ದೇನೆ. ಈಗೇನ್ ಮಾಡ್ಬೇಕು ಮುಂದೆ ಹೇಳಿ? ಮುಂದೇನಿಲ್ಲ, ಮನಸ್ಸನ್ನು ನನ್ನ ಕೈಲಿ ಕೊಟ್ಟು ಆ ಮನಸ್ಸಿನಿಂದ ನಾನೇನು ಕರ್ಮವನ್ನು ಮಾಡ್ತಾ ಇದ್ದೀನೋ ನಿನ್ನ ಬುದ್ಧಿಯಿಂದ ಕರ್ಮದ ಫಲವನ್ನು ಮಾತ್ರ ಅನುಭವ ಮಾಡು. ಎಷ್ಟು ಆ ಕರ್ಮದ ಫಲವನ್ನು ಅನುಭವ ಮಾಡ್ತಾ ಇರ್ತೀಯೋ ಆವಾಗ ಬುದ್ಧಿ ಸ್ವಚ್ಛವಾಗ್ತದೆ, ಶುದ್ಧವಾಗ್ತದೆ, ಸೂಕ್ಷ್ಮ ಬುದ್ಧಿ ಆಗ್ತದೆ, ಮಹೀನ ಬುದ್ಧಿ ಆಗ್ತದೆ, ಬೀಹದಿನ ಬುದ್ಧಿ ಆಗ್ತದೆ, ವಿಶಾಲ ಬುದ್ಧಿ ಆಗ್ತದೆ. ಇಷ್ಟು ಮಾಡಿದಾಗ ಸುಮ್ಮನೆ ನಾನು ನನ್ನ ಮನಸ್ಸಿನಲ್ಲಿ ವಿಶಾಲ ಬುದ್ಧಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೊಂದು ವಿಧಿವಿಧಾನ ಇದೆ. ಅಂದ್ರೆ ಕೇವಲ ನಾನಿಲ್ಲಿ ಮನಸ್ಸನ್ನ ಪರಮಾತ್ಮನಲ್ಲಿ ಕೊಟ್ಬಿಟ್ಟು ಸರ್ವ ಸ್ನೇಹಿಯಾಗಿ ಸರ್ವರ ಸೇವೆಗೋಸ್ಕರ ಕೊಟ್ಟು ಜವಾಬ್ದಾರಿನ ಭಗವಂತನಿಗೆ ಒಪ್ಪಿಸಿ ಅವನು ಮಾಡುವಂತ ಕರ್ಮದ ಫಲ
ಪ್ರತ್ಯಕ್ಷ ಫಲವನ್ನ ಅಂದ್ರೆ ಇದೇ ಮನಸ್ಸನ್ನ ಭಗವಂತ ಪ್ರಕೃತಿಯ ಮೂಲಕ ಪರಂಧಾಮದ ಮೂಲಕ ಸೇವೆ ಮಾಡ್ಲಿಕ್ಕೆ ಅವನು ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಇದೇ ಭಗವಂತನ ಜೊತೆಯಲ್ಲಿ ನನ್ನ ಬುದ್ಧಿಯ ಮೂಲಕ ನಾನೇನ್ ಮಾಡ್ತಿದ್ದೇನೆ, ಆ ಕರ್ಮದ ಫಲವನ್ನು ಅನುಭವ ಮಾಡ್ತಾ ಇದ್ದೇನೆ. ಹಾಗಿದ್ರೆ ದಿನವಿಡೀ ನಾನು ಅದೇ ರೀತಿ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಸಾಕ? ಯಾರಿಗೂ ಜ್ಞಾನ ಹೇಳೋದು ಬೇಡ್ವಾ? ಬ್ರಹ್ಮ ಭೋಜನ ಮಾಡೋದು ಬೇಡ್ವಾ? ಮನೆ ಕೆಲಸ ಮಾಡೋದು ಬೇಡ್ವಾ? ಬಾಬನ ಒಂದು ಪ್ರಶ್ನೆಗೆ ಉತ್ತರ ಮುಗಿಯೋದ್ರೊಳಗಡೆ ಇನ್ನೊಂದು ಮಕ್ಕಳ ಉತ್ತರ ರೆಡಿ, ಪ್ರಶ್ನೆ ರೆಡಿ ಇರ್ತದೆ. ಮನಸ್ಸರವ್ರು ಕೇಳ್ಕೊಟ್ಬಿಟ್ಟು ಬುದ್ಧಿಯಿಂದ ನಾನು ಅನುಭವ ಮಾಡ್ತಾ ಇರೋದು ಅಷ್ಟೇ, ನಾನು ನಿಶ್ಚಿಂತ ಚಕ್ರವರ್ತಿ ಹೌದು, ಎಲ್ಲ ನಿನ್ ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಇಲ್ಲಿಗೆ ನಿಮ್ಮ ಪುರುಷಾರ್ಥ ಮುಗುದಿಲ್ಲ, ಬೇರೆಯವ್ರಿಗೆ ಜ್ಞಾನ ಹೇಳ್ಬೇಕು. ಜ್ಞಾನ ಹೇಳೋದು ಬೇಡ ಅಂತ ಹೇಳ್ತೀರಾ, ನಾನೇ ಮಾಡ್ತೇನೆ ಅಂತ ಹೇಳ್ತೀರಾ, ಮತ್ತೆ ಜ್ಞಾನ ಹೇಳಬೇಕು ಅಂತ ಹೇಳ್ತಾರೆ. ಏನ್ ಹೇಳಬೇಕು ಏನು ಬಿಡಬೇಕು ಅರ್ಥನೇ ಆಗೋದಿಲ್ವಲ್ಲ. ಹೌದು ಮಗು, ಈ ಜ್ಞಾನ ಹೇಳ್ಬೇಡ, ಮತ್ತೇನ್ ಹೇಳ್ಬೇಕು? ಏನ್ ಹೇಳ್ಬೇಕು ಅಂತಂದ್ರೆ, ನೀನು ಹೇಗೆ ನಿಶ್ಚಿಂತ ಚಕ್ರವರ್ತಿ ಆಗಿದೀಯಾ, ಹೇಗೆ ನಿನ್ನ ಮನಸ್ಸನ್ನ ಪರಮಾತ್ಮನಿಗೆ ಕೊಟ್ಟಿದೀಯಾ, ಪರಮಾತ್ಮ ಹೇಗೆ ಕರ್ಮವನ್ನು ಮಾಡ್ತಾ ಇದ್ದಾರೆ, ಆ ಕರ್ಮದ ಮೂಲಕ ಬುದ್ಧಿ ಮೂಲಕ ಏನು ಅನುಭವ ಮಾಡ್ತಿದ್ದೇನೆ ಅಂತ ಆ ಫಾರ್ಮುಲಾವನ್ನ, ವಿಧಿಯನ್ನ, ಅನುಭವವನ್ನ ಬೇರೆಯವರಿಗೆ ಹೇಳೇ ಹೊರತು ಜ್ಞಾನ ಹೇಳೋದು ಬೇಡ. ಇದು ಮುರಳಿಯಲ್ಲಿ ಹೇಳಿರುವಂತ ಮಾತು. ಕರೆಕ್ಟ್ ಆಗಿ ಮುರಳಿಯನ್ನು ಸ್ಟಡಿ ಮಾಡಿ. ನೀನು ಎಲ್ಲಾ ಜವಾಬ್ದಾರಿಯನ್ನು ಪರಮಾತ್ಮನಿಗೆ ಒಪ್ಪಿಸಿದ ಮೇಲೆ ನೀನು ಆ ಕರ್ಮ ಮಾಡಿರುವಂತ ಅನುಭವ ನಿನಗಿದೆಯಲ್ಲ, ಆ ಸ್ಥಿತಿಯ ಸ್ವರೂಪದ ವಿಧಿವಿಧಾನದ ಅನುಭವವನ್ನ ಮಾತ್ರ ಬೇರೆಯವರಿಗೆ ಹೇಳು ಬಿಟ್ರೆ, ಕರ್ಮವನ್ನ ಮಾಡುವಂತ ಜವಾಬ್ದಾರಿಯನ್ನು ನನಗೆ ಒಪ್ಪಿಸು. ಆಗ ನಿನ್ನ ಬುದ್ಧಿ ಏನಾಗ್ತದೆ? ಶುದ್ಧವಾಗ್ತದೆ. ನೋಡಿ ಮುರಳಿ ಎಷ್ಟು ಆಳವಾಗಿದೆ ಅಂತ. ದಯವಿಟ್ಟು ನಿಮ್ಮಲ್ಲಿ ವಿನಂತಿ, ಈ ಕ್ಲಾಸ್ ಕೇಳಿದ ಮೇಲೆ ಈ ಕ್ಲಾಸ್ 2-3 ಸಲ ಕೇಳಿ ಆಮೇಲೆ ಮುರಳಿಯನ್ನ ಓದಿ. ಅವಾಗ ಹೌದಲ್ಲ, ಇಷ್ಟನ್ನ ಬಾಬಾ ಈ ರೀತಿ ಹೇಳಿದಾಗ ಇದಕ್ಕೆ ಇದು ಅರ್ಥ ಇದೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ವಲ್ಲ. ಯಾಕಂದ್ರೆ ಆ ಮಹೀನ ಬುದ್ಧಿ ಇದ್ರೆ ಮಾತ್ರ, ಆ ರೀತಿ ನಾವು ಪುರುಷಾರ್ಥ ಮಾಡ್ತಾ ಇದ್ರೆ ಮಾತ್ರ ಆ ಅರ್ಥ ಆತ್ಮೀಯರೇ ನಿಮ್ಗೆ ಗೊತ್ತಾಗತ್ತ. ಇಲ್ಲ ಅಂತಂದ್ರೆ ಗೊತ್ತಾಗೋದಿಲ್ಲ. ಸರಿನಾ? ಓಕೆ. ಹಾಗಿದ್ರೆ ನಾವು ನಿಶ್ಚಿಂತ ಚಕ್ರವರ್ತಿಗಳು ಯಾವಾಗ ಆಗ್ಬೋದು, ಅಥವಾ ಈ ರೀತಿ ಸೇವೆಯನ್ನು ಯಾವಾಗ ಮಾಡ್ಬೋದು ಹೇಳೋದಕ್ಕೆ ಬಾಬಾ ನೆಕ್ಸ್ಟ್ ಸ್ಟೆಪ್ ಹೇಳ್ತಾರೆ. ಈ ರೀತಿ ನಿಶ್ಚಿಂತ ಚಕ್ರವರ್ತಿಗಳು ಆಗಬೇಕು ಅಂತಂದ್ರೆ ನಿಮಗೆ ಸದಾ ಕಾಲ ಈಶ್ವರಿಯ ಸುಖವನ್ನ ಅನುಭವ ಮಾಡೋದು, ಬೇರೆಯವರಿಗೆ ಕೊಡೋದು, ಇದೇ ಇಚ್ಛೆ ಇರಬೇಕು. ಈಶ್ವರ ಅನುಭೂತಿ ಮಾಡೋದು, ಈಶ್ವರ ಅನುಭೂತಿಯನ್ನು ಬೇರೆಯವರಿಗೆ ಮಾಡಿಸೋದು. ಪ್ರಪಂಚದಲ್ಲಿ 2 ರೀತಿಯ ಸುಖ ಇದೆ. ಒಂದು ನಿರಾಕಾರ ಸೂಕ್ಷ್ಮ ಇಂದ್ರಿಯಗಳ ಮೂಲಕನೇ ಮಾಡುವಂತ ನಿರಾಕಾರ ಅತೀಂದ್ರಿಯ ಸುಖ. ಇನ್ನೊಂದು ಇಂದ್ರಿಯ ಸುಖ, ಊಟ, ತಿಂಡಿ, ಬಟ್ಟೆ, ಶಬ್ದ, ವಾಸನೆ, ಸ್ಪರ್ಶ, ಬಂಗಾರ, ಹೆಸರು, ಕೀರ್ತಿ, ಹೊಗಳಿಕೆ, ಇದೆಲ್ಲ ಏನು? ಇಂದ್ರಿಯಗಳ ಸುಖ. ಅದಕ್ಕಾಗಿ ನಾನು ಬಂಗಾರ ಮಾಡಬೇಕು, ಮಕ್ಕಳಿಗೂ ಕೊಡಬೇಕು, ಮೊಮ್ಮಕ್ಕಳಿಗೂ ಮಾಡಬೇಕು, ಬಿಲ್ಡಿಂಗ್ ಕಟ್ಟಿಡಬೇಕು, ಸೀರೆ ಕೊಡಬೇಕು ಅಂತ ಇಂದ್ರಿಯಗಳ ಸುಖದ ಕಡೆಗೆ ಸಮಯ ಸಂಕಲ್ಪವನ್ನು ವ್ಯಯ ಮಾಡುವುದರ ಬದಲು ಈಶ್ವರಿ ಸುಖವನ್ನು ಸಂಪಾದನೆ ಮಾಡಿ ನಿಮ್ಮ ಸಂಬಂಧಿಗಳಿಗೆ, ಲೌಕಿಕದವರಿಗೆ, ಅಲೌಕಿಕದವರಿಗೆ ಅದನ್ನ ಕೊಡೋದ್ರ ಕಡೆಗೆ ಪುರುಷಾರ್ಥವನ್ನು ಮಾಡ್ತಾ ಹೋದರೆ, ಈಶ್ವರಿಯ ಸುಖದಲ್ಲಿ ಸಾಧನೆಯನ್ನು ಮಾಡ್ತಾ ಹೋದಾಗ ನಿಮಗೆ ಸೇವೆಗೆ ಬೇಕಾಗಿರುವಂತ ಎಲ್ಲ ಸಾಧನಗಳು ಯಜ್ಞದ ಮೂಲಕ ಕೊಡಿಸುವಂತ ಜವಾಬ್ದಾರಿ ನನ್ನದು. ಹಾಗಿದ್ದೇನು ಈಶ್ವರಿ ವಿಶ್ವವಿದ್ಯಾಲಯದವರು ಬಂದ್ಬಿಟ್ಟು ಫ್ರಿಜ್ ಕೊಟ್ಬಿಡ್ತಾರಾ? ತಿಳ್ಕೊಂಡ್ಬಿಡ್ಬೇಡಿ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಲಾಭದ ಮೂಲಕ ಆ ಸಾಧನಗಳು ಬಂದು ತಲುಪ್ತವೆ. ಯಾಕಂದ್ರೆ ನಿಮ್ಮ ಮನೆಯೂ ಕೂಡ ಈಶ್ವರಿ ಯಜ್ಞನೇ. ನೀವು ಆ ಸಾಧನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥ ಮಾಡೋದು ಬೇಡ, ಆ ಸಾಧನಗಳು ತನ್ನಿಂತಾನೆ ಬರ್ತವೆ. ನೋಡಿ ಆದ್ಮೇಲೆ ಸೇವೆಗೆ ಸರಿಯಾಗಿ ಇವತ್ತು ಏನಾಗಿದೆ, ಕಂಪ್ಯೂಟರ್ ಬಂದು ಕುತ್ಕೊಂಡಿದೆ. ಯಾರು ಕೊಡಿಸಿದ್ದಾರೆ? ಯಜ್ಞದಿಂದ ಸರ್ವರ ಸಂಯೋಗದಿಂದ ಕಂಪ್ಯೂಟರ್ ಬಂದಿದೆ. ಸಮಯದ ಅನುಸಾರದಲ್ಲಿ ಹೇಗೆ ಮಾಡ್ಬೇಕು, ಏನ್ ಬಿಡ್ಬೇಕು ಅಂತ ಭಗವಂತನಿಗೆ ಗೊತ್ತು. ನಾವ್ಯಾಕೆ ಚಿಂತೆ ಮಾಡೋಣ? ಯಾರ್ಯಾರಿಗೆ ಮಾಡಿಸ್ಬೇಕು ಅವ್ರಿಗೆ ಸಂಕಲ್ಪವನ್ನು ಕೊಡಿಸ್ತಾರೆ, ಬಾಬಾ ಮಾಡಿಸ್ತಾರೆ. ನಾವು ಕೇವಲ ನಿಮಿತ್ತ ಅಷ್ಟೇ. ಯಾರು ಕೊಡ್ತಾರೋ ಅವರ ಒಂದು ಸಾಧನವನ್ನ ಸದುಪಯೋಗ ಮಾಡಿಸುವಂಥದ್ದು ಅದು ನನ್ನ ಜವಾಬ್ದಾರಿ. ಅವರು ಆ ನಂಬಿಕೆ ವಿಶ್ವಾಸದಿಂದ ಅದನ್ನ ಕೊಟ್ಟಾಗ ಆ ಮೂಲಕ, ಆ ಸಾಧನದ ಮೂಲಕ ಆ ಸಾಧನದ ಕರ್ಮದ ಫಲನೂ ಕೂಡ ಅವರಿಗೆ ತಲುಪಬೇಕು. ಆ ಜವಾಬ್ದಾರಿ ನಮ್ದಿರ್ತದೆ. ಆಗ ಸಾಧನಗಳು ತನ್ನಿಂತಾನೆ ನಿಮ್ಮ ಹತ್ರ ಬರ್ತವೆ. ಸಾಧನದಿಂದ ಓಡೋದು ಬೇಡ. ಅದಕ್ಕೆ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ನೀವೇನ್ ಮಾಡ್ತಿದ್ದೀರಿ, ಆ ಸ್ಥೂಲ ಸಾಧನ, ಸ್ಥೂಲ ವ್ಯಕ್ತಿ, ಲೌಕಿಕ ಸಂಬಂಧ ಅದೇ ಹಿಂದ್ಗಡೆ ಓಡ್ತಾ ಇರುವಂತ ಕಾರಣದಿಂದ ನಿಮ್ಮ ಬುದ್ಧಿ ಶಾರ್ಪ್ ಆಗ್ತಾ ಇಲ್ಲ. ಹಣ, ಅಂತಸ್ತು, ಎಕರೆ, ಭೂಮಿ, ಕೋರ್ಟು, ಕಚೇರಿ, ಮಕ್ಕಳು, ಮೊಮ್ಮಕ್ಕಳು ಅಂತ ಏನಾಗ್ತಿದ್ದೀರಿ, ಅದರಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಸರಿನಾ? ಓಕೆ. ಈ ರೀತಿ ನೀವು ಈಶ್ವರಿ ಸುಖದ ಕಡೆ ಹೆಚ್ಚಿಗೆ ಗಮನ ಕೊಡ್ತಾ ಹೋದ್ರೆ
ಬಾಬಾ ಹೇಳ್ತಾರೆ, ನೀವು ವಿಜಯಿ ಪಾಂಡವರಾಗ್ತೀರಿ. ಏನ್ ಮಾಡ್ತೀರಿ? ಯಾಕಂದ್ರೆ ನಿಮ್ಮ ಜೊತೆ ಯಾರಿದ್ದಾರೆ? ಪಾಂಡವ ಪತಿ. ನಿಮ್ಮ ರಥದಲ್ಲಿ 5 ಇಂದ್ರಿಯಗಳನ್ನ ಅವನ ಕೈಯಲ್ಲಿ ಕೊಟ್ಟಿದ್ದೀರಿ, ಕರ್ಮವನ್ನ ಅವರತ ಮಾಡಿಸ್ತಾ ಇದ್ದೀರಿ. ನೀವು ಕೇವಲ ಅವನ ಏನು ಧ್ಯಾನವನ್ನು ಹೇಳ್ತಿರೋ ಅದನ್ನ ಅರ್ಜನೆ ಮಾಡ್ತಿದ್ದಾರೆ. ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ. ಮುರಳಿ ಅಂದ್ರೆ ಹಾಗೆ ಆತ್ಮೀಯರೇ. ಬರೀ ಬಾಬಾ ಹೇಳ್ತಾ ಇರೋದು ನಾನು ಕೇಳ್ತಾ ಇರೋದಲ್ಲ, ವಿಶೇಷವಾಗಿ ಅವ್ಯಕ್ತ ಮುರಳಿ ಎಂದು ಪ್ರಶ್ನೆ ಉತ್ತರಗಳು. ಅದಕ್ಕಾಗಿ ಅಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ ನಡುವೆ ಸಂಭಾಷಣೆಯನ್ನು ತೋರಿಸ್ತಾರೆ. ಕೇವಲ ಕುರುಕ್ಷೇತ್ರ ಯುದ್ಧದ ಮೊದಲಲ್ಲ, ಕುರುಕ್ಷೇತ್ರ ಯುದ್ಧದ ಸಮಯದಲ್ಲೂ ಏನೇನು ಪ್ರಶ್ನೆಗಳು ಬರ್ತಾವೋ ಆವಾಗ ಅರ್ಜುನ ಪ್ರಶ್ನೆ ಕೇಳ್ತಾ ಇರ್ತಾನೆ, ಕೃಷ್ಣ ಉತ್ತರವನ್ನು ಕೊಡ್ತಾ ಇರ್ತಾರೆ. ಹಾಗೆ ಇಲ್ಲೂ ಕೂಡ ವಿಶೇಷವಾಗಿ ನಾವು ಮುರಳಿಯ ಸಂದರ್ಭದಲ್ಲಿ ಪ್ರಶ್ನೋತ್ತರಗಳು ನಡಿಬೇಕು. ಮತ್ತು ಲೌಕಿಕ ವಿಷಯವನ್ನು ಬಾಬನ ಹತ್ರ ಇಟ್ಟಾಗ್ಲೂ ಕೂಡ ಉತ್ತರ ಬಂದಾಗಲ್ಲೂ ಕೂಡ ಏನ್ ಹೇಳ್ಬೇಕು? ಪ್ರಶ್ನೋತ್ತರಗಳು ನಡಿಬೇಕು. ಕೆಲವೊಂದ್ಸಲ ಉತ್ತರ ಬಂದಾಗ ನಮ್ಗೆ ಏನಾಗತ್ತೆ, ಇದು ಬಾಬಾ ಕೊಟ್ಟಿರೋ ಉತ್ತರನೋ ಮಾಯೆ ಕೊಟ್ಟಿರೋದು ಅಥವಾ ನನ್ನ ಮನಸ್ಸು ಕೊಟ್ಟಿರೋದು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಅಷ್ಟು ಬುದ್ಧಿ ಏನಾಗ್ಬೇಕಾಗ್ತದೆ? ಶಾರ್ಪ್ ಆಗ್ಬೇಕಾಗ್ತದೆ. ನೀವು ಎಷ್ಟು ಯೋಗವನ್ನು ಪವರ್ಫುಲ್ ಮಾಡ್ತಾ ಹೋಗ್ತಿರೋ ಅಷ್ಟು ಭಗವಂತನ ವಿಷಯವನ್ನು ನೀವೇನ್ ಮಾಡ್ಲಿಕ್ಕೆ ಆಗ್ತದೆ? ಕ್ಯಾಚ್ ಮಾಡ್ಲಿಕ್ಕೆ ಆಗ್ತದೆ. ಯಾವಾಗ ಬಾಬಾ ಪಾಂಡವ ಸೇನೆಯರು ವಿಜಯಿ ಪಾಂಡವರು ಅಂತಂದ್ರು, ಅಕ್ಕಂದಿರು ಸುಮ್ಮನೆ ಇರ್ತಾರ? ಇದು ಬಾಬಾ ಮೋಸ ಅಂತ ಹೇಳ್ತಾರೆ. ಏನು? ಸೇವೆ ಮಾಡ್ಲಿಕ್ಕೆ ಅಕ್ಕಂದಿರ್ಬೇಕು, ವಿಜಯ ಮಾತ್ರ ಪಾಂಡವರಿಗ? ಪ್ರಶ್ನೆ ಕೇಳ್ತಾರೆ. ಅವಾಗ ಅದಕ್ಕೆ ಉತ್ತರ ಬಾಬಾ, ಮಕ್ಕಳೇ ನೀವು ಕೂಡ ಈ ಗ್ರೂಪ್ ಅಲ್ಲಿ ಇದ್ದೀರಿ, ಪಾಂಡವರು ಮುಂದಿದ್ದಾರೆ, ನೀವು ಕೂಡ ಬ್ಯಾಕ್ ಬೋನ್ ಆಗಿದ್ದೀರಿ. ಅದಕ್ಕಾಗಿ ನಿಮಗೂ ಕೂಡ ಏನಾಗ್ತದೆ? ವಿಜಯ ಸಿಕ್ಕೇ ಸಿಗತ್ತೆ. ಧೈರ್ಯವಂತ ಪಾಂಡವರು ಯುದ್ಧದ ಮೈದಾನದಲ್ಲಿ ಇಳಿದಿದ್ದೀರಿ, ಭಗವಂತನ ಜೊತೆಲಿ ಇಟ್ಕೊಳ್ಳಿ, ವಿಜಯ ನಿಮ್ಮ ಜನ್ಮ ಸಿದ್ಧ ಅಧಿಕಾರ ಅಂತ ಹೇಳ್ತಾರೆ. ಅದಕ್ಕಾಗಿ ಕೊನೆಯ ಮಾತನ್ನ ಬಾಬಾ ಹೇಳ್ತಾರೆ, ಮಕ್ಕಳೇ ಬೇಹದ್ದಿನ ನಿಮಿತ್ತ ಸೇವಾಧಾರೆ ಅಂತ ತಿಳ್ಕೊಳ್ಳಿ. ನನ್ನ ವೈಯಕ್ತಿಕ ಉನ್ನತಿಗೋಸ್ಕರನೋ, ಸೇವಾ ಕೇಂದ್ರದ ಉನ್ನತಿಗೋಸ್ಕರನೋ ಅಥವಾ ನಮ್ಮ ಪರಿವಾರದ ಉನ್ನತಿಗೋಸ್ಕರನೋ ಅಲ್ಲ, ಬೇಹದ್ದಿನ ವಿಶ್ವ ಸೇವೆಗೆ ನಾನು ನಿಮಿತ್ತ ಸೇವಾಧಾರಿ. ಹಾಗೆ ಒಂದು ಮಾತನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಂತ ನೋಡಿ, ಕೆಲವೊಂದ್ಸಲ ಭಗವಂತನ ಮುರಳಿಯಲ್ಲಿ ನಮ್ಗೆ ಒಂದು ಪ್ರಶ್ನೆಗಳು ಉದ್ಭವ ಆಗ್ತದೆ. ಎಷ್ಟು ಜನ ಹೇಳ್ತಾರೆ, ನೀವು ಒಂದಿನ ಮುರಳಿಯಲ್ಲಿ ಹಿಂಗೆ ಹೇಳ್ತೀರಾ, ಒಂದಿನ ಹಂಗೆ ಹೇಳ್ತೀರಾ, ಅದನ್ನ ನಂಬಬೇಕು, ಇದನ್ನ ನಂಬಬೇಕು, ಕನ್ಫ್ಯೂಷನ್ ಆಗ್ಬಿಟ್ಟು ಕ್ಲಾಸ್ ಕೇಳೋದನ್ನೇ ಬಿಟ್ಬಿಡ್ತಾರೆ. ವಿಷಯ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಏನೂ ತೊಂದರೆ ಇಲ್ಲ ಆತ್ಮೀಯರೇ. ಯಾಕೆ ಹೇಳೋದು? ನಾನು ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಈ ಭಾನುವಾರದ ಮುರಳಿಯಲ್ಲಿ 29/8/2021 ಒಂದು ಮಾತನ್ನ ಬಾಬಾ ಹೇಳ್ತಾರೆ. ಏನು? ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟುಬಿಟ್ಟು ಬೇಹದ್ದಿನ ಸೇವಾಧಾರಿಗಳಾಗಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಈಗ ಮಕ್ಕಳ ಪ್ರಶ್ನೆ, ಯಾಕೆ ಬಾಬಾ ಹಾಗೆ ಮಾಡಬೇಕು? ಯಾಕೆ ಹಾಗೆ ಮಾಡಬೇಕು ಅಂತಂದ್ರೆ, ವಿಶ್ವದಲ್ಲಿರುವಂತ ಪ್ರತಿಯೊಂದು ಆತ್ಮನಿಗೂ ಭಗವಂತನ ಸಂದೇಶ ತಲುಪಬೇಕು. ಅದು ಯಾವುದೇ ವಿಧಾನದ ಮೂಲಕನೂ ತಲುಪಬಹುದು. ಪಾಂಪ್ಲೆಟ್ಸ್ ಮೂಲಕ ತಲುಪಬಹುದು, ಪೀಸ್ ಆಫ್ ಮೈಂಡ್ ಚಾನಲ್ ಮೂಲಕನೂ ತಲುಪಬಹುದು, ನಿಮ್ಮ ಯೋಗದ ವೈಬ್ರೇಷನ್ ಮೂಲಕನೂ ತಲುಪಬಹುದು, ಅವರ ಮನೇಲಿ ಕೂತ್ಕೊಂಡಾಗ ಅವರಿಗೆ ಸಾಕ್ಷಾತ್ಕಾರನೂ ಕೂಡ ಆಗಬಹುದು. ಇನ್ನ ಮೇಲೆ ಬಾಬಾ ಆಗಿನ ಸಮಯದಲ್ಲಿ ಹೇಳ್ತಿದ್ದಾರೆ, 550 ಕೋಟಿ ಆತ್ಮಗಳಲ್ಲಿ ಕೆಲವೊಂದು 1-2 ಕೋಟಿ ಜನರಿಗೆ ಮಾತ್ರ ಸಂದೇಶ ತಲುಪಿದೆ. ಇನ್ನು ಬೇಗದ ರೂಪದಲ್ಲಿ ಸೇವೆ ಮಾಡಬೇಕು ಅಂತಂದ್ರೆ ಅದು ಜ್ಞಾನ ಹೇಳಿಬಿಟ್ಟೇ ತಲುಪಬೇಕು ಅಂತ ಬಿಟ್ಟು ಏನಿಲ್ಲ. ಬೇರೆ ಬೇರೆ ವಿಧಿಯಿಂದನೂ ಕೂಡ ಭಗವಂತನ ಸಂದೇಶ ತಲುಪತ್ತೆ ಹೇಳುವಂತದನ್ನ 29/8/21 ಮುರಳಿಯಲ್ಲಿ ಬಾಬಾ ಹೇಳಿದ. ಅಂದ್ರೆ ಒಂದೇ ಕಡೆ ನೀವು ಕೂತ್ಕೊಂಡು ರಾಜಯೋಗ ಮಾಡೋದ್ರಿಂದನೂ ಕೂಡ, ಹೇಗೆ ಬ್ರಹ್ಮ ಬಾಬಾ ಬರೀ ಮೌಂಟ್ ಅಬುನಲ್ಲಿ ಪಾಂಡವ ಭವನದಲ್ಲಿ ಕುಳಿತುಕೊಂಡು ವಿಶ್ವದಲ್ಲಿರುವಂತಹ ಎಲ್ಲ ಆತ್ಮಗಳಿಗೆ ತನ್ನ ಮಕ್ಕಳ ಮೂಲಕ ಹೇಗೆ ಸಂದೇಶವನ್ನ ಕೊಟ್ಟಿದ್ರು, ಸೂಕ್ಷ್ಮೋತನದಲ್ಲಿ ಕೂತ್ಕೊಂಡು ಇವತ್ತೆಲ್ಲ ಪೂರ್ತಿ ವಿಶ್ವವನ್ನು ಹೇಗೆ ರೌಂಡ್ ಹೊಡಿತಾ ಇದ್ದಾರೆ, ಹಾಗೆ ನೀವು ಇಲ್ಲೇ ಕೂತ್ಕೊಂಡು ನಿಮ್ಮ ಮನಸ್ಸನ್ನ ಬೇಗದಿನಲ್ಲಿಟ್ಟರೆ ನಿಮ್ಮನ್ನು ನಾನು ವಿಶ್ವದಲ್ಲಿರುವಂತ ಎಲ್ಲರಿಗೂ ಸಂದೇಶ ಕೊಡುವಂತ ಕೆಲಸವನ್ನ ಮಾಡ್ತೇನೆ. ಈಗ ಆಯ್ಕೆ ಮಾಡಿ ಆತ್ಮೀಯರೇ. ಮನೆ ಮನೆ ಬಾಗಿಲಿಗೆ ಹೋಗ್ಬಿಟ್ಟು 10 ಜನ 100 ಜನ 200 ಜನರಿಗೆ ನೀವು ಜ್ಞಾನವನ್ನ ಕೊಡುವಂತ ಪುರುಷಾರ್ಥ ಮಾಡ್ತಿರೋ, ಅಥವಾ ತಪಸ್ಸನ್ನ ಮಾಡ್ಬಿಟ್ಟು ವಿಶ್ವಕ್ಕೆ ಮತ್ತು ಪಂಚತತ್ವಗಳಿಗೆ ಎಲ್ಲರಿಗೂ ಸಂದೇಶ ಕೊಡುವಂತ ಕೆಲಸವನ್ನ ಮಾಡ್ತಿರೋ ಹೇಳುವಂಥದ್ದು ಪ್ರಶ್ನೆ. ನಿರ್ಣಯ ನಿಮ್ದು, ವಿವೇಚನೆ ನಿಮ್ದು. ಈ ಮುರಳಿ ಅರ್ಥ ಆಗ್ಬಿಟ್ಟು ಆ ರೀತಿಯ ಪುರುಷಾರ್ಥ ಮಾಡಿದ್ರೆ ಮಾತ್ರ ಅದರ ಒಂದು ಅನುಭವ, ವಿಧಿವಿಧಾನ, ಪ್ರಾರಬ್ಧ ಏನು ಅಂತ ಗೊತ್ತಾಗ್ತದೆ. ಸರಿ, ಇದು 29/8/21 ಮುರಳಿ. ಇವತ್ತು ಒರಿಜಿನಲ್ ಡೇಟ್ ಎಷ್ಟು? 31/8/2021. ಇವತ್ತು ಬಾಬಾ ಏನ್ ಹೇಳ್ತಾರೆ, ಒಂದೇ ಊರಿನಲ್ಲಿ 8 ಕಲ್ಯಾಣ ಮಂಟಪ ತಗೊಳ್ಳಿ, ಎಲ್ಲಾ ಕಡೆಗೆ ಹೋಗ್ಬಿಟ್ಟು ಚಿತ್ರ ಪ್ರದರ್ಶನವನ್ನ ಇಡೀ,
ಎಲ್ಲ ಆತ್ಮಗಳನ್ನ ಕರೆಸಿ ಅವ್ರಿಗೂ ಕೂಡ ಈಶ್ವರಿ ಜ್ಞಾನವನ್ನ ಕೊಡಿ. ಹಾಗಿದ್ರೆ 29/8 ನಾನು ಹಿಂಗ್ ಮಾಡ್ಬೇಕು, 31/8 ಅದನ್ನ ಮಾಡ್ಬೇಕಾ? 31/8 ಅದನ್ನ ಮಾಡಬೇಕು ಅಂತಂದ್ರೆ ಇವತ್ತು ಕಲ್ಯಾಣ ಮಂಟಪ ತೆಗೆದುಕೊಳ್ಳುವಂಗಿಲ್ಲ, ಕೊರೋನಾ ಇದೆ, ಜನ ಸೇರುವಂಗಿಲ್ಲ. ನಾವು ಅದೆಲ್ಲ ಮಾಡ್ಲಿಕ್ಕೆ ಇನ್ನೊಂದು ತಿಂಗಳಾಗ್ಬಿಡ್ತದಲ್ಲ, ಆ ತಿಂಗಳಾದ್ಮೇಲೆ ಆ ದಿನದ ಬಾಬಾ ಬೇರೆ ಮುಡ್ಲಿದೆ ಏನ್ ಮಾಡೋದು? ಇದು ನಮ್ಮ ಪ್ರಶ್ನೆ, ದೊಡ್ಡ ಪ್ರಶ್ನೆ. ಹೀಗೆ ಮಾಡ್ಬೇಕು, ಹಂಗ ಮಾಡ್ಬೇಕು. ಓಕೆನಾ? ಅದಕ್ಕೆ ಬಾಬಾ ಹೇಳ್ತಾನೆ, ಮಕ್ಕಳೇ ಆ ಮುರಳಿ ನಾನು ಎಲ್ಲ ಹೇಳಿದ ಮೇಲೆ ಲಾಸ್ಟಿಗೆ ವರದಾನದಲ್ಲಿ ಏನ್ ಹೇಳಿದಾನೆ? ಎಕಾನಮಿ ಅಂತ ಹೇಳ್ತಾನೆ. ಎಲ್ಲ ಉಳಿತಾಯ ಮಾಡಿ ಸಂಕಲ್ಪ ಸಮಯವನ್ನು ಹೆಚ್ಚಿಗೆ ಖರ್ಚು ಮಾಡಬೇಡಿ, ಚೆನ್ನಾಗಿ ಸೇವೆ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಮೇಲ್ಗಡೆಗೆ 8 ಹಾಲ್ ತಗೊಂಡ್ಬಿಟ್ಟು ಓಡಾಡ್ಬಿಟ್ಟು ಜನರಿಗೆಲ್ಲ ಕರೆದ್ಬಿಟ್ಟು ಏನ್ ಮಾಡಿ ಸೇವೆ ಮಾಡಿ ಅಂತ ಹೇಳ್ತಾರೆ. ಹಾಗಿದು ನಮ್ಮಲ್ಲಿ ಪ್ರಶ್ನೆ ಆತ್ಮೀಯರೇ, ಹಾಗಿದು ಏನು ಮಾಡ್ಬೇಕು? ಇದು ಒಂದು ಹೊತ್ತೆ ಗೊಂದಲಮಯ ಆಗಿಬಿಟ್ಟಿದೆಯಲ್ಲ. ಒಂದ್ ಕಡೆ ಕೂತ್ಕೊಂಡು ತಪಸ್ಸು ಮಾಡಿ ಅಂತ ಬಿಟ್ಟು ಹೇಳ್ತಾ ಇರ್ತಾನೆ, ಇನ್ನೊಂದ್ ಕಡೆ ಹೋಗ್ಬಿಟ್ಟು ಸಂದೇಶ ಕೊಡಿ ಅಂತ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಏನು ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸಿಂಪಲ್. ನಮ್ ತಾಯಿಯವ್ರಿಗೆ ಇವತ್ತು ಆಪಲ್ ಕೊಟ್ರ ಬೇಡ ಅಂತ ಹೇಳ್ತಾರೆ. ಯಾಕೆ? ಅವ್ರಿಗೆ ಹಲ್ಲಿಲ್ಲ, ಜಗಿಲಿಕ್ಕೆ ಆಗೋದಿಲ್ಲ, ಅದ್ರಿಗೆ ಬೇಡ ಅಂತ ಹೇಳ್ತಾರಪ್ಪ. ಆಪಲ್ ಚೆನ್ನಾಗಿಲ್ಲ ಅಂತ ಬಿಟ್ಟಲ್ಲ, ಅವರಿಗೆ ಅದನ್ನು ಜೀರ್ಣ ಮಾಡ್ಕೊಳ್ಳುವಂತ ಶಕ್ತಿ ಇಲ್ಲ, ಅವ್ರು ತಿನ್ನೋದಿಲ್ಲ ಅಂತ ಮಾತ್ರ ನಾನು ಯಾಕೆ ತಿನ್ಬಾರ್ದು? ಅರ್ಥ ಆಯ್ತಾ? ಅಂದರೆ ಪ್ರತಿದಿನ ಮುರಳಿಯಲ್ಲಿ ಆ ಲೆವೆಲ್ಲಿನ ಆತ್ಮಗಳಿಗೆ ಆ ರೀತಿಯ ಯೋಗದ ಸೇವೆಯ ಪುರುಷಾರ್ಥದ ವಿಧಿವಿಧಾನವನ್ನ ಬಾಬಾ ಹೇಳ್ತಾರೆ. ನಾನು ಯಾವ ಲೆವೆಲ್ ಇದ್ದೇನೆ, ನಾನೆಷ್ಟು ಅನುಭವಿ ಆಗಿದ್ದೇನೆ ಆಧಾರದ ಮೇಲೆ ನೀವು ಅದನ್ನ ಆಯ್ಕೆ ಮಾಡ್ಬೇಕು. ನಾನು ಬಟ್ಟೆ ಅಂಗಡಿಗೆ ಬಟ್ಟೆ ಖರೀದಿ ಮಾಡ್ಲಿಕ್ಕೆ ಹೋಗ್ತೇನಪ್ಪ, ಅಲ್ಲಿ 50 ರೂಪಾಯಿ ಸೀರೆಯಿಂದ ಹಿಡಿದು 5 ಲಕ್ಷ ರೂಪಾಯಿವರೆಗೂ ಸೀರೆ ಇದೆ. ಹಾಗಾದ್ರೆ ಎಲ್ಲರೂ ಎಲ್ಲಾ ರೀತಿ ಸೀರೆಯನ್ನ ತೆಗೆದುಕೊಳ್ತಾರಾ? ಇಲ್ಲವಲ್ಲ. ಎಲ್ಲಾ ಸೀರೆಯನ್ನು ಕೂಡ ಶರೀರದ ಮೇಲೆ ತಾನೇ ಹಾಕೊಳ್ಳೋದು, ಅವರವರ ಕೆಪಾಸಿಟಿ ತಾನೇ ಅವ್ರು ತಗೊಳ್ತಾರೆ. ಹಾಗೆ ಆದ್ಮೇಲೆ ನಿಮ್ಮ ಲೆವೆಲ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನೀವು ಎಷ್ಟು ಮಟ್ಟಿಗೆ ಯೋಗ್ಯದಲ್ಲಿ ಇದ್ದೀರಾ? ಹೈ ಲೆವೆಲ್ ಸೇವೆ ಯಾವುದು, ಲೋವರ್ ಲೆವೆಲ್ ಸೇವೆ ಯಾವುದು, ಅದರಿಂದ ಲಾಭ ಏನು, ಇದರಿಂದ ಲಾಭ ಏನು, ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೀರಾ, ವಾಲ್ವೋ ಬಸ್ಸು ಇದೆ, ನಾರ್ಮಲ್ ಬಸ್ಸು ಇದೆ. ವಾಲ್ವೋ ಬಸ್ ಅಲ್ಲಿ ಹೋಗುವಂತದ್ದು ಹಣಕಾಸಿನ ವ್ಯವಸ್ಥೆ ನಿಮ್ಮಲ್ಲಿ ಇದ್ರೆ ವಾಲ್ವೋ ಬಸ್ ಅಲ್ಲೇ ಹೋಗಿ, ಆರ್ಡಿನರಿ ಬಸ್ ಅಲ್ಲೇ ಹೋಗ್ತೀರಿ. ಒಂದ್ಸಲ ಬೇಗ ದಿನ ಸೇವೆಯನ್ನ ಮಾಡ್ಬಿಟ್ಟು ನೋಡಿ, ತಪಸ್ಸನ್ನು ಮಾಡ್ಬಿಟ್ಟು ನೋಡಿ, ಅದರಿಂದ ಎಷ್ಟು ಲಾಭ ಆಗ್ತದೆ. 10 ಜನಕ್ಕೆ ಧ್ಯಾನ ಕೊಟ್ಟಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. 20 ದಿವಸ ಆದ್ಮೇಲೆ ಈ ಕಡೆ ಸದ್ಯನೇ ಇರೋದಿಲ್ಲ ಅವ್ರು. ಅದೇ ಬೇಗ ದಿನಲ್ಲಿ ಕೊಡ್ತಾ ಹೋದ್ರಿಂದ ಆಗ್ತದೆ, ಕಂಟಿನ್ಯೂಸ್ ಫ್ಲೋ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ವಾಚಾ ಸೇವೆ ಯಾರು ಬೇಕಾದ್ರೂ ಮಾಡ್ಬೋದು, ತನುವಿನ ಸೇವೆ ಬೇಕಾದ್ರೂ ಮಾಡ್ಬೋದು, ಆದ್ರೆ ಹದ್ದಿಗೋಸ್ಕರ ಮನಸ್ಸನ್ನ ಎಲ್ಲ ಕಡೆಯಿಂದ ತೆಗೆದು ನಮ್ಮ ಅಪ್ಪನ ಹತ್ರ ಇಡೋದಿದೆಯಲ್ಲ, ಅದನ್ನು ಸಂಪೂರ್ಣವಾಗಿ ಅಪ್ಪನಿಗೆ ಒಪ್ಸೋದಿದೆಯಲ್ಲ, ಅದು ಅಷ್ಟು ಸಹಜ ಅಲ್ಲ. ಅದಕ್ಕಾಗಿ ಫಾಲೋ ಫಾದರ್ ಬಾಬಾ ಏನ್ ಮಾಡಿದ್ರು, ಅಂತಿಮ ಸಮಯದಲ್ಲಿ ಮಕ್ಕಳ ಹತ್ರ ಮಾತಾಡೋದನ್ನು ಕಡಿಮೆ ಮಾಡ್ಬಿಟ್ರು, ಚರ್ಚೆ ಮಾಡೋದನ್ನು ಕಡಿಮೆ ಮಾಡ್ಬಿಟ್ರು. ಸದಾ ಕಾಲ ಮನಸ್ಸಿನ ಯಾರ ಕೈಯಲ್ಲಿ ಇಡೋದು, ಜ್ಞಾನದ ಚಿಂತನ ಮಂಥನ ಮಾಡೋದನ್ನು ನಿಲ್ಲಿಸಿಬಿಟ್ರು ಬಾಬಾ. ರೂಢಿಹಾನ್ ಮಾಡೋದನ್ನು ನಿಲ್ಲಿಸಿಬಿಟ್ರು. ಮಕ್ಕಳನ್ನ ಸೇವೆ ಕಳಿಸಿದ್ರೆ ಸೇವೆಯ ವಿಷಯ ಏನಾಯ್ತು ಅಂತ ಕೇಳುವಂತ ಆಸಕ್ತಿನೂ ಕೂಡ ಬಾಬಾ ಅವ್ರಿಗೂ ಇರ್ಲಿಲ್ಲ. ಕಾರಣ ನಿರಂತರವಾಗಿ ಮನಸ್ಸನ್ನು ಬಾಬನ ಹತ್ರ ಕೊಟ್ಟು ಬಾಬಾ ಏನ್ ಮಾಡ್ತಿದೆ ಅದು ಸ್ಪಷ್ಟವಾಗಿ ಆಗ್ತಿದೆ, ಕರೆಕ್ಟ್ ಆಗಿ ಆಗ್ತಿದೆ, ಪರ್ಫೆಕ್ಟ್ ಆಗ್ತಿದೆ ಹೇಳುವಂತ ಒಂದು ನಂಬಿಕೆ, ವಿಶ್ವಾಸ, ಅಚಲ ನಿಶ್ಚಯ ಅವರಲ್ಲಿತ್ತು. ಅಂದ್ಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ದಿನದಿಂದ ದಿನಕ್ಕೆ ಬಾಬಾ ಮುರಳಿಯಲ್ಲಿ ಎಲ್ಲಾ ವಿಷಯವನ್ನು ಹೇಳಿದಾಗ್ಲೂ ಕೂಡ ಯಾವ ಜ್ಞಾನದ ಪಾಯಿಂಟ್ ಅನ್ನು ನಾನು ಆಯ್ಕೆ ಮಾಡಬೇಕು. ವಾಷಿಂಗ್ ಮಷಿನ್ ತಗೊಳ್ಲಿಕ್ಕೆ ಹೋದ್ರೆ 5,000 ರೂಪಾಯಿ ವಾಷಿಂಗ್ ಮಷಿನ್ ಇದೆ, 75,000 ರೂಪಾಯಿದು ಇದೆ. ಇವತ್ತು ನಾನು ಲಾಸ್ಟ್ ಟೈಮ್ 50,000 ತಗೊಂಡಿದ್ದೀನಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು 10,000 ರೂಪಾಯಿ ವಾಷಿಂಗ್ ಮಷಿನ್ ತಗೊಳ್ತೇನೆ, ನಾನು ತಗೊಳ್ತೇನಾ? ಇಲ್ಲ ತಾನೆ, 60, 75 ತಾನೆ ಮುಂದೆ ಹೋಗ್ತೇನೆ. ಅಂದ್ಮೇಲೆ ಹಿಂದಿಂದ ಏನಿದೆ, ನಾನ್ ತೆಗೆದುಕೊಂಡಿದ್ದೇನು, ಮುಂದೆ ನನಗೆ ಏನು ಬೇಕು ಹೇಳುವಂಥದ್ದು ನಮ್ಮಲ್ಲಿ ಸ್ಪಷ್ಟವಾಗಿದ್ದರೆ ಮಾತ್ರ. ಅದಕ್ಕೆ ಬಾಬಾ ಹೇಳ್ತಾರೆ ಮಹೀನ ಬುದ್ಧಿ, ಸೂಕ್ಷ್ಮ ಬುದ್ಧಿ. ಈ ಬುದ್ಧಿ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಬಾಬಾ ಹೇಳಿರುವಂತ ಜ್ಞಾನ ನಮ್ಗೆ ಮೊದಲನೇದಾಗ ಅರ್ಥನೇ ಆಗೋದಿಲ್ಲ, ಕನ್ಫ್ಯೂಷನ್ ಅಲ್ಲಿ ಬರ್ತೀವಿ. ಅದಕ್ಕಾಗಿ ಸ್ಪಷ್ಟತೆ ಇರ್ಲಿ, ಕ್ಲಾರಿಟಿ ಇರ್ಲಿ, ಎಲ್ಲರಿಗಿಂತ ಮುಖ್ಯವಾಗಿ ಅನುಭವ ಇರ್ಲಿ. ಅವಾಗ ಏನಾಗ್ತದೆ, ಎಲ್ಲಾ ಕಾರ್ಯಗಳು ಸ್ಪಷ್ಟವಾಗಿರ್ತವೆ, ಕನ್ಫ್ಯೂಷನ್ ಆಗ್ಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾನೆ, ಹೃದಯವಂತ ಸ್ನೇಹಿಗಳಾಗಿ, ಹೆಸರಿಗೆ ಮಾತ್ರ ಸ್ನೇಹಿಗಳಲ್ಲ, ತುಂಬಾ ಕಷ್ಟಪಟ್ಬಿಟ್ಟು ಬಾಬನ ಮೇಲೆ ಸ್ನೇಹವನ್ನ ತೋರಿಸೋದಲ್ಲ. ಅದಕ್ಕಾಗಿ ಸದಾ ಭಗವಂತನಿಗೆ ದಿನ ಕಾರ್ಯಕ್ಕೋಸ್ಕರ ನಿಮ್ಮ ಮನಸ್ಸನ್ನ ಭಗವಂತನಿಗೆ ಕೊಡಿ. ಯಾವ್ಯಾವ ಸಮಯದಲ್ಲಿ ಹೆಂಗೆ ಸೇವೆ ಮಾಡ್ಕೊಳ್ಬೇಕು ಅದನ್ನ ಬಾಬಾ ಸ್ಪಷ್ಟವಾಗಿ ಮುರಳಿಲಿ ಹೇಳ್ತಾ ಇರ್ತಾರೆ. ಒಂದು ಮಾತನ್ನ ಕೇಳಿ, ಆದ್ಮೇಲೆ ಈಗ ನಾವೇನು ಮಾಡ್ಬೇಕಾಗಿದ್ದಿಲ್ಲ,
ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ರೆ ಸಾಕು. ಅವ್ರು ಏನು ಮಾಡ್ತಾರೆ ಅಂದ್ರೆ ಸ್ಪಷ್ಟವಾಗಿ ಸ್ಟಾರ್ಟಿಂಗ್ ಎಂಡಿನವರೆಗೆ ಹೇಳಿರ್ತಾರೆ. ಇದು ಬಾಬಾ ಮುರಳಿ ಹೇಳಿರೋದು ನಾವು ಮಾಡ್ಬೇಕಾಗಿರೋ ಕೆಲಸ ಅಲ್ಲ. ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟಾಗ ಪರಮಾತ್ಮ ಏನು ಮಾಡ್ತಾರೆ ಅಂತ ಹೇಳೋದನ್ನು ಬಾಬಾ ತಿಳಿಸಿದ್ದಾರೆ. ಈಗ ನೀವು ನಿರ್ಣಯ ಮಾಡಿ, ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಬಿಟ್ಟು ಅವ್ರ ಹತ್ರ ಮಾಡಿಸ್ತಿರೋ, ಇಲ್ಲ ಇಲ್ಲ ನಿನ್ ಮೇಲೆ ನಂಬಿಕೆ ಇಲ್ಲ ನಾನೇ ಮಾಡ್ತೇನೆ ಅಂತ ಹೇಳ್ತಿರೋ, ನಿಮಗೆ ಬಿಟ್ಟಿರೋದು. ಚಾಯ್ಸ್ ಇಸ್ ಯುವರ್ಸ್. ಆಯ್ಕೆ ನಿಮ್ಮದು. ಸರಿನಾ? ಅದರ ಆಧಾರದ ಮೇಲೆ ಅನುಭವ ಹೇಳುವಂಥದ್ದು ಆಗತ್ತೆ. ಸರಿ? ಅಚ್ಚಾ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.